ओमज्ञानतिमिरन्दस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरु श्रीयुतपदकमलं श्रीगुरून् वैष्णवांश श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं राधाकृष्णपादान् सहगना ललिता श्रीविशाखान्वितंश्च। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे राम हरे राम राम हरे हरे। ಸೊ ಈ ಅಧ್ಯಾಯದ ಹೆಸರು ದ್ರೋಣ ಪುತ್ರನಿಗೆ ದಂಡನೆ. ಅದರಿಂದ ಈ ಅಧ್ಯಾಯದಿಂದ ನಾವು ಓದ್ತಾ ಇದ್ದೀವಿ. ಶ್ರೀಮದ್ ಭಾಗವತ ಮೊದಲನೇ ಸ್ಕಂದ ಅಧ್ಯಾಯ 7 ಶ್ಲೋಕ ನಂಬರ್ 7 1-7. ಸೊ ಸುಖದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜ್ಗೆ ಈ ಭಾಗವತಂನ ಉಪನ್ಯಾಸ ಮಾಡಿದ ನಂತರ ಸೂತ ಗೋಸ್ವಾಮಿ ಅವರು ಅದೇ ಭಾಗವತಂನ ಅವರು ಸುಖಮುನಿಗಳು ಕೊಟ್ಟಿದ್ದಂಥ ಈ ಒಂದು ಕಾವ್ಯವನ್ನು ಸೂತ ಗೋಸ್ವಾಮಿ ಏನು ಮಾಡಿದ್ರು, ನೈಮಿಷಾರಣ್ಯ ಅನ್ನೋ ಒಂದು ಪ್ರದೇಶದಲ್ಲಿ ಸೌನಕ ಋಷಿ ಮುನಿ ಮತ್ತು ಅವರ ತಂಡ 88,000 ಋಷಿಗಳಿಗೆ ಈ ಭಾಗವತಂನ ಹೇಳಿದರು. ಆಗ ಆ ಋಷಿಗಳು ಆ ತಂಡದ ನಾಯಕನಾದ ಸೌನಕ ಮುನಿ ಏನು 6 ಪ್ರಶ್ನೆ ಕೇಳಿದರು. ಆ 6 ಪ್ರಶ್ನೆಯಲ್ಲಿ ನಾವು ಮೊದಲನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ 6 ಪ್ರಶ್ನೆಗಳ ಬಗ್ಗೆ ನಾವು ತಿಳ್ಕೊಂಡ್ರಿ. ಕಲಿಯುಗ ಮಕ್ಕಳಿಗೆ ಒಳ್ಳೆಯದು ಮಂಗಲಕರವಾದ ವಿಷಯಗಳು ಯಾವುದು ಅಂತ ಮೊದಲನೇ ಪ್ರಶ್ನೆ ಕೇಳ್ತಾರೆ. ಮತ್ತು ಭಗವಂತನ ಅವತಾರ ತಗೊಳ್ಳೋದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಮತ್ತು ಎಲ್ಲ ಪುರಾಣಗಳಿದೆ, ಮತ್ತು ಇತಿಹಾಸಗಳು, ಉಪನ್ಯಾಸಗಳು, ಇದೆಲ್ಲ ತುಂಬ ಅಧಿಕವಾಗಿದೆ. ಇದನ್ನು ಓದೋದಕ್ಕೆ, ಅದನ್ನು ಅಧ್ಯಯನ ಮಾಡೋದಕ್ಕೆ ನಮ್ಮ ಈ ಅಲ್ಪಾಯುಷು ಸಾಕಾಗಲ್ಲ. ಸೊ ಇದನ್ನೆಲ್ಲ ಯಾವಾಗ ನಾವು ಓದೋದು, ಯಾವಾಗ ಇದನ್ನ ಕಲ್ತ್ಕೊಳ್ಳೋದು, ಇದು ಅಧ್ಯಯನ ಮಾಡಿ ನಮ್ಮ ಜೀವನದಲ್ಲಿ ಹೇಗಿತ್ತು ಅದನ್ನು ಇದು ನಮ್ಮ ಜೀವನದಲ್ಲಿ ಹೇಗೆ ಅದನ್ನು ಅಪ್ಲೈ ಮಾಡೋದು, ಇದೆಲ್ಲ ಆಗೋ ಕೆಲಸನ. ಅದಕ್ಕೆ ನೀವು ಏನು ಮಾಡ್ತೀರಾ, ಈ ಒಟ್ಟು ವೇದ ಸಾಹಿತ್ಯದ ಸಾರಾಂಶ ಹೇಳಿ ಅಂತ ಹೇಳ್ತಾರೆ. ಆಮೇಲೆ ಭಗವಂತ ನಂದ ಮಹಾರಾಜನಾದ ಕೃಷ್ಣನ ಅವತಾರಕ್ಕೆ ಕಾರಣ ಏನು, ಏನಕ್ಕೋಸ್ಕರ ಅವರು ಅವತಾರ ತಗೊಂಡ್ರು, ಮತ್ತು ಅವರ ನಾನಾ ಅವತಾರಗಳು ಬಗ್ಗೆ ಹೇಳಿ ಅಂತ ಹೇಳಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಇನ್ನೊಂದು ಪ್ರಶ್ನೆ, ಕೃಷ್ಣ ಆವಿರ್ಭಾವ ಆದಮೇಲೆ ಅವರು ಈ ಪ್ರಪಂಚನ ಬಿಟ್ಟು ಅವರ ಸ್ವಧಾಮಕ್ಕೆ ಹೋದ್ಮೇಲೆ ಈ ಕೃಷ್ಣನ ಮತ್ತು ಈ ಒಂದು ಇದ್ದದ್ದು ಏನು ಅಪೋಸಿಷನ್ ಏನಾಯಿತು, ಕೃಷ್ಣ ಮತ್ತು ಎಲ್ಲಿ ಬಂದು ಆವಿರ್ಭಾವ ಆದರು, ಹೇಗೆ ಮತ್ತೆ ಅವರ ಅವತಾರ ತಗೊಂಡ್ರು ಕೃಷ್ಣ ಹೋದ್ಮೇಲೆ, ಸ್ವಧಾಮಕ್ಕೆ ಹೋದ್ಮೇಲೆ. ಸೊ ಕೃಷ್ಣ ಸ್ವಧಾಮಕ್ಕೆ ಹೋದ್ಮೇಲೆ ಏನಾಗುತ್ತೆ ಅಂದರೆ, ಕೃಷ್ಣ ಭಾಗವತಂ ರೂಪದಲ್ಲಿ ಬರ್ತಾರೆ.
ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಕೊಂಡು 3, 4, 5ನೇ ಅಧ್ಯಾಯದಲ್ಲಿ ಉತ್ತರ ಕೊಟ್ಕೊಂಡು ಬರ್ತಾರೆ. ಅದಾದಮೇಲೆ ಇನ್ನೂ ಎಕ್ಸ್ಟ್ರಾ ಕ್ವಶನ್ಸ್ ಕೇಳ್ತಾರೆ. ಆ ಎಕ್ಸ್ಟ್ರಾ ಪ್ರಶ್ನೆಗಳಿಗೆ ಇದೆಲ್ಲ ಆನ್ಸರ್ ಕೊಡ್ತಾವ್ರೆ. ಇದೆಲ್ಲ ಇವಾಗ ಕೇಳ್ತಾರೆ, ಅವ್ರು ಎಕ್ಸ್ಟ್ರಾ ಪ್ರಶ್ನೆಗಳಿಗೆ ಆನ್ಸರ್ ಕೊಡ್ತಾವ್ರೆ. ನಾರದ ಮುನಿ ಎಕ್ಸ್ಟ್ರಾ ಪ್ರಶ್ನೆಗಳಿಗೆಲ್ಲ ಆನ್ಸರ್ ಕೊಡ್ತಾರೆ. ಅದೇನೆಂದರೆ ನಾರದ ಮುನಿ ಹೇಗೆ ಬಂದರು, ಅವರು ಹೇಗೆ ಅವ್ರ ತಾಯಿನ ಕಳ್ಕೊಂಡ್ರು, ಅವರ ಭಕ್ತಿ ಸೇವೆಯಲ್ಲಿ ಯಾವ ಥರ ಇತ್ತು, ಇದನ್ನೆಲ್ಲ ನಾವು 5ನೇ ಅಧ್ಯಾಯ 6ನೇ ಅಧ್ಯಾಯದಲ್ಲಿ ನಾವು ನೋಡಿದ್ರಲ್ವ. ಸೊ ಈಗ 7ನೇ ಈ ಒಂದು ಇದರ ಅಧ್ಯಾಯದಲ್ಲಿ ದ್ರೋಣಾಚಾರ್ಯ ಮಗನಾದ ಅಶ್ವತ್ಥಾಮನಿಗೆ ಯಾಕೆ ದಂಡನೆ ಬಂತು, ಅವನೇನು ಕೆಲಸ ಕೆಟ್ಟ ಕಾರ್ಯ ಮಾಡ್ದ, ಯಾಕೆ ಆ ಥರ ಅವ್ನು ಮಾಡಬೇಕಾಯಿತು, ಕಾರಣ ಏನು, ಇದನ್ನೆಲ್ಲ ಈಗ ಈ ಒಂದು ಅಧ್ಯಾಯದಲ್ಲಿ ನಾವು ಓದ್ತಾ ಇದ್ದೀವಿ. ಇದು ಹೇಳುವಾಗ ಏನಾಗುತ್ತೆ ಅಂದರೆ ನಾರದ ಮುನಿಗಳು ವೇದವ್ಯಾಸರಿಗೆಲ್ಲ ಉಪದೇಶ, ಇಬ್ರಿಗೂ ಸಂಭಾಷಣೆ ನಡೆಯುತ್ತೆ. ಆ ಸಂಭಾಷಣೆ ನಡೆಯುವಾಗ ವೇದವ್ಯಾಸರು ಏನು ಕಲ್ತ್ಕೊಂಡ್ರು ಅಂದರೆ ನಾರದ ಮುನಿ ತನ್ನ ವ್ಯಕ್ತಿಗತ ಜೀವನದಲ್ಲಿ ಯಾವ ಥರ ಸಾಧನೆ ಮಾಡಿದ್ರು, ಯಾವ ಥರ ಭಗವಂತನ ದರ್ಶನ ಮಾಡಿದ್ರು. ಸೊ ದರ್ಶನ ಮಾಡುವಾಗ ಏನೇನೆಲ್ಲ ಅವರ ಭಾವನೆಗಳು ಯಾವ ಥರ ಇತ್ತು, ಅವರ ಭಕ್ತಿ ಭಾವನೆ ಯಾವ ಥರ ಇತ್ತು, ಇದನ್ನೆಲ್ಲ ಹೇಳ್ಕೊಂಡು ಇದನ್ನೆಲ್ಲ ಇವರು ವೇದವ್ಯಾಸರೆಲ್ಲ ಕೇಳಿಕೊಂಡು ತನ್ನ ಜೀವನನೂ ಕೂಡ ಇದೇ ಥರ ಮಡುಪಾಗಿ ಇಟ್ಕೋಬೇಕು. ಭಕ್ತಿ ಸೇವೆಯಲ್ಲಿ ನಾರದ ಮಹಾಮುನಿ ಅಂತ ದೊಡ್ಡ ಮಹಾತ್ಮರು ಹೇಗೆ ತನ್ನ ಭಕ್ತಿನ ಅವರು ಆಚರಣೆ ಮಾಡಿದ್ರು, ಅದೇ ಥರ ನಾನು ಆಚರಣೆ ಮಾಡಬೇಕು ಅಂಥೇಳಿ ವೇದವ್ಯಾಸರು ಇದನ್ನು ಈಗ ನಾರದ ಮುನಿಗೆ ಹೋದ್ಮೇಲೆ ಅವರು ಯಾವ ಥರವಾದ ಒಂದು ಭಕ್ತಿ ಸೇವೆ ಮಾಡಿದ್ರು, ಯಾವ ಥರ ಅವರ ಆಧ್ಯಾತ್ಮಿಕ ಜೀವನನ ಅವರು ತಗೊಂಡೋದ್ರು ಅಂತೇಳಿ, ಯಾವ ಥರ ಅದನ್ನು ಅಭ್ಯಾಸ ಮಾಡಿದ್ರು ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. ಮುಖ್ಯವಾಗಿ ಭಾಗವತಮಲ್ಲಿ ಒಂದು ವಿಷಯ ಏನು ತಿಳ್ಕೊಬೇಕಂದ್ರೆ, ಯಾವಾಗಲೂ ಭಾಗವತಂನ ಭಗವಂತನ ಸೃಷ್ಟಿ ಇದು ಮಾಡಬೇಕು, ಹೊಗಳಬೇಕು. ಯಾವಾಗಲೂ ಭಗವಂತನ ಹೊಗಳ್ತಾನೇ ಇರಬೇಕು. ಒಬ್ಬರು ಡಿವೋಟಿ ಇದ್ದರು, ತುಂಬ ಸೀನಿಯರ್ ಡಿವೋಟಿ. ಅವರು ಒಂದು ಭಾಷಣ ಬಂದು ತುಂಬ ಚೆನ್ನಾಗಿತ್ತು, ತುಂಬ ಜನ ಬಂದು ಕೇಳ್ತಾಯಿದ್ರು. ಇನ್ನೊಬ್ಬರು ಇಂಟ್ರೆಸ್ಟೆಡ್ ಡಿವೋಟಿ, ಇನ್ನೂ ಒಂದು ಡಿವೋಟಿ ಅವ್ರ ಫ್ರೆಂಡು, ಅವ್ರೇನು ಮಾಡಿದ್ರು, ಒಂದಿನ ಕೇಳಿದ್ರು, ಅವ್ರ ಹತ್ರ ಮಾತಾಡ್ತಾಯಿದ್ರು, ನೀವು ಕೃಷ್ಣನ ತುಂಬ ಹೊಗಳ್ತೀರಾ, ಭಾಗವತಂ ಬಗ್ಗೆ ನೀವು ಹೇಳುವಾಗ ತುಂಬ ಜೋಕ್ಸ್ ಎಲ್ಲ ಮಾಡ್ತೀರಾ, ನೀವು ಇದು ಹಾಸ್ಯವಾಗಿ ಮಾತಾಡ್ತೀರಾ, ತುಂಬ ಚೆನ್ನಾಗಿದೆ ನಿಮ್ಮ ಕ್ಲಾಸು, ನಿಮ್ಮ ಲೆಕ್ಚರು ಅಂತ ಹೇಳ್ತಾಯಿದ್ರು. ಇದೆಲ್ಲ ಟೈಮ್ ಪಾಸ್ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಆವಾಗ ಅವ್ರು ಅರ್ಥ ಮಾಡಿಕೊಂಡ್ರು, ಇವ್ರು ನಿಜವಾಗಿ ಭಗವಂತನ ಹೊಗಳೋಕೆ ಮಾಡ್ತಾ ಇಲ್ಲ ಇವರು, ಅಂಥವ್ರ ಹತ್ರ ಶ್ರವಣಂ ಕೀರ್ತನ ಮಾಡೋದು ನಾವು ತುಂಬ ತಪ್ಪು. ಅದು ಯಾಕಂದರೆ ಅವ್ರ ಭಾವನೆ ಬೇರೆ. ಭಾವನೆ ಯಾವ ಥರ ಇರಬೇಕಂದ್ರೆ ಭಗವಂತನ ಸಂತೃಪ್ತಿ ಮಾಡೋ ಥರ ನಮ್ಮ ಭಾವನೆ ಆ ಥರ ಇರಬೇಕು. ಆ ಭಾವನೆಯಲ್ಲಿ ನಾವು ಭಗವಂತನ ಗುಣಗಾನ ಮಾಡಬೇಕು ಅಂತ ಹೇಳ್ತಾರೆ. ಈ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ, ಈ ವೇದ ಸಾಹಿತ್ಯದ ಶ್ರವಣ ಮಾಡಿದರೂ ಸಾಕು, ಅದು ಕೂಡಲೇ ಶೋಕ ಮೋಹ ಭಯಗಳಿಂದ ಅಗ್ನಿಯನ್ನು ತತ್ಕ್ಷಣ ಆರಿಸುವ ದೈವೋತ್ತಮ ಪರಮಪುರುಷ ಶ್ರೀಕೃಷ್ಣನ ಪ್ರೀತಿ ಸೇವಾ ಭಾವವು ಅಂಕುರಿಸುವಂತ ಮಾಡುತ್ತದೆ. ಅಂಕುರಿಸುವಂತ ಅಂದರೆ, ಈಗ ಮೊಳಕೆ ಕಾಳಿದೆ ನೋಡಿ, ಹೆಸರು ಕಾಳು, ಇದೆಲ್ಲ ನಾವು ತ್ಯಾಮದ ಬಟ್ಟೆನಲ್ಲಿ ಕಟ್ಬಿಟ್ಟು ನನ್ನ ರಾತ್ರಿ ಇಟ್ಬಿಟ್ರೆ ಬೆಳಗ್ಗೆ ಎಲೆಗೆಲ್ಲ ಮೊಳಕೆ ಬಂದ್ಬಿಡುತ್ತೆ. ಅದನ್ನೇ ಅಂಕುರಿಸೋದು ಅಂತ. ಅದು ಅಂದರೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂದರೆ, ಶ್ರವಣ ಕೀರ್ತನ ಮಾಡೋದ್ರಿಂದ, ಭಗವಂತನ ಗುಣಗಾನ ಮಾಡೋದ್ರಿಂದ, ಭಗವಂತನ ಕಥೆಗಳು, ಗುಣ, ರೂಪ, ಲೀಲ ಎಲ್ಲ ಕೇಳೋದ್ರಿಂದ ಏನಾಗುತ್ತಂದರೆ, ಶೋಕದಿಂದ ಅಂದರೆ ದುಃಖದಿಂದ, ಮೋಹದಿಂದ, ಆಮೇಲೆ ಭಯದಿಂದ ಏನಾಗ್ತೀರಿ, ಅದರಿಂದ ಏನಾಗ್ತೀರಿ ಅಂದರೆ ಹೊರಗಡೆ ಬಂದ್ಬಿಡ್ತೀರಿ. ಅದರಿಂದ ಅದಕ್ಕೆ ನಾವು ಪ್ರಭಾವ ಆಗಲ್ಲ. ಯಾಕೆಂದರೆ ಈ ಶ್ರವಣ ಏನು ಮಾಡುತ್ತೆ ನಮಗೆ ಅಂದರೆ, ಭಗವಂತನ ದೇವೋತ್ತಮ ಪರಮಶ್ರೀ ಪ್ರೀತಿ ಸೇವಾ ಭಾವ ನಮಗೆ ಬಂದ್ಬಿಡುತ್ತೆ. ಪ್ರೀತಿ ಸೇವಾ ಭಾವ ನಮ್ಗೆ ಅಂಕುರಿಸ್ತದೆ, ಸ್ಪ್ರೌಟ್ ಆಗಿಬಿಡುತ್ತೆ. ಹಂಗೆ ಮೊಳಕೆ ಬಂದ್ಬಿಡುತ್ತೆ. ಹೆಂಗೆ ಕಾಳು ಮೊಳಕೆ ಬರುತ್ತೋ ಆ ಥರ ನಮ್ಮನ್ನು ಏನು ಮಾಡುತ್ತೆ, ಆ ಉತ್ಸಾಹ ಕೊಟ್ಬಿಡುತ್ತೆ ನಮಗೆ. ಅಂಕುರಿಸುವಂತ ಮಾಡುತ್ತದೆ ಅಂತ ವರ್ಡ್ ಕೊಡೋರು. ಅಂಕುರಿಸೋದಂದ್ರೆ ಮೊಳಕೆ ಬಂದ್ಬಿಡುತ್ತೆ ಹಂಗೆ. ಅದನ್ನೇ ಅವ್ರು ಹೇಳ್ತಾ ಇರೋದು. ಎಬ್ಬರಿಸಂಗ್ ಬೇಕು.
ಸೊ ಅನೇಕ ಇಂದ್ರಿಯಗಳಿದ್ದು ಅವುಗಳಲ್ಲಿ ಕಿವಿಯು ಅತ್ಯಂತ ಪರಿಣಾಮಕಾರಿಯಾದದ್ದು. ಈಗ ಎಷ್ಟೋ ಇಂದ್ರಿಯಗಳಿದೆ, ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ನಾಲಿಗೆ ಇದೆ, ಚರ್ಮ ಇದೆ. ಇದೆಲ್ಲದರಲ್ಲಿ ತುಂಬ ಪರಿಣಾಮವಾಗೋದು ಯಾವುದು ಅಂದರೆ ಕಿವಿ. ಯಾಕಂದರೆ ಇಲ್ಲಿ ಕೇಳೋದು, ಶ್ರವಣ ಮಾಡೋದು ಏನಂದರೆ ಏನು ಕೇಳ್ತಾ ಇದ್ದಾರೆ, ಈ ಇಂದ್ರಿಯವು ಒಬ್ಬ ಮನುಷ್ಯ ಗಾಢ ನಿದ್ರೆಯಲ್ಲಿರುವಾಗಲೂ ಕೆಲಸ ಮಾಡ್ತದಂತೆ. ನಾವು ಗಾಢ ನಿದ್ರೆ ಗೊರ್ಕೆ ಹೊಡ್ಕೊಂಡಿದ್ದ ಕೂಡ ಅವನು ಏನೋ ಕೇಳಿಸ್ಕೊತಾನೆ ಇರ್ತಾನಂತೆ. ಇವಾಗ ನಾವು ಅಷ್ಟು ಗೊರ್ಕೆ ಹೊಡಿತಾ ಇದೆ, ಯಾರನ್ನ ಒಂದು 2 ನಾಯಿಗಳು ಜಗಳ ಆಡಲಿ, ತಕ್ಷಣ ನಮ್ಮನ್ನು ಎಬ್ಬಿಸ್ಬಿಡ್ತದೆ. ಅದು ಕೇಳ್ತಾ ಇರ್ತೀವಿ ನಾವು ಅದನ್ನು. ಆಗಲೇ ಹೆಚ್ಚುತ್ತಿರುವಾಗ ಶತ್ರುವಿನ ಕೈಗಳಿಂದ ರಕ್ಷಿಸಿಕೊಳ್ಳಬಹುದು. ಈಗ ನಮ್ಮ ಯಾರೋ ಮನೆಯಲ್ಲಿ ಕಳ್ಳ ಬಂದ, ಏನೋ ಕದಿಯಕ್ಕೆ ಬಂದ, ಅವನೇನೋ ಶಬ್ದ ಅವ್ನು ನಡೆಯೋದು, ಅವ್ನು ಶಬ್ದ ಮಾಡೋದು, ಟಕ್ಕಂತ ಸ್ವಲ್ಪ ಸೌಂಡ್ ಬಂದರೆ ಟಕ್ಕಂತ ನಮಗೆ ಕೇಳಿಸ್ಬಿಡುತ್ತೆ. ತಕ್ಷಣ ನಾವು ಎದ್ಬಿಟ್ಟು ಏನೇನು ಅಂತ ಕೇಳ್ಬೋದು, ಅವನ್ನ ಏನಾಯ್ತು ಅಂತ ಕೇಳ್ಬೋದು. ಅದರಿಂದ ನಮ್ಮ ರಕ್ಷಣೆ ಮಾಡುತ್ತೆ ಅಂತೆ, ಕಳ್ಳರಿಂದ ಕೂಡ ರಕ್ಷಣೆ ಮಾಡುತ್ತಂತೆ ಶ್ರವಣ. ಇದು ಶ್ರೀಮದ್ ಭಾಗವತಂ. ಒಂದು ಸಲ ಕತೆ ಇದೆ. ಆ ಕಥೆನಲ್ಲಿ ಏನು ಹೇಳ್ತಾರೆ ಅಂದರೆ, ಭಾಗವತಂ ಎಷ್ಟು ಒಂದು ಪ್ರಾಮುಖ್ಯವಾದದ್ದು ಅಂತ ಹೇಳಿದ್ರೆ, ಭಾಗವತಮಲ್ಲಿ ಉಪನ್ಯಾಸ ಮಾಡ್ತಾ ಇದ್ರೆ ಗುರುಗಳು, ಆ ಗುರುಕುಲದಲ್ಲಿ ಶಿಷ್ಯರೆಲ್ಲ ಕೇಳ್ತಾ ಇದ್ದಾರೆ. ಒಬ್ಬ ಮಾತ್ರ ನಿದ್ದೆ ಮಾಡ್ತಾನೆ ಇದ್ದಂತೆ. ಕೆಲವರಿಗೆಲ್ಲ ರಾಮಾಯಣ ಹೇಳುವಾಗ, ಭಾಗವತಂ ಹೇಳುವಾಗ ತೂಗುಳಿಕೆ ಜಾಸ್ತಿ ಬರುತ್ತೆ, ಯಾಕಂದರೆ ಅಷ್ಟು ಇಂಪಾಗಿರುತ್ತೆ ಅದು. ಇನ್ನೊಂದೇನೆಂದರೆ, ಕೆಲವ್ರಿಗೆ ಇಂಪಾಗಿರುತ್ತೆ, ಕೆಲವರು ಚೆನ್ನಾಗಿ ಕೆಲಸ ಮಾಡ್ಬಿಡ್ಬಿಡ್ತಾರೆ. ದುಡ್ದು ಏನಾಗುತ್ತೆ, ಬಾಡಿನಲ್ಲಿ ಫುಲ್ ಟಯರ್ಡ್ ಆಗಿಬಿಡುತ್ತೆ. ಕಣ್ಣಿಗೆ ವಿಶ್ರಾಂತಿ ಬೇಕು. ಆ ವಿಶ್ರಾಂತಿ ಇಲ್ಲದ್ರೆ ನಿದ್ದೆ ಬಂದ್ಬಿಡುತ್ತೆ. ಇವನು ಚೆನ್ನಾಗಿ ನಿದ್ದೆ ಮಾಡ್ತಾನೆ ಇದ್ದಾನಂತೆ. ನಿದ್ದೆ ಮಾಡ್ಕೊಂಡು ಎಲ್ಲರೂ ಕೇಳ್ತಾ ಇದ್ದಾರೆ, ಇವನು ನಿದ್ದೆ ಮಾಡ್ತಾನೆ ಇದ್ದಾನೆ. ನಿದ್ದೆ ಮಾಡಿಕೊಂಡು ಮನೆಗೆ ಹೋಗ್ಬಿಟ್ಟ, ಕ್ಲಾಸ್ ಆಗೋಯ್ತು, ಮನೆಗೆ ಹೋಗ್ಬಿಟ್ಟ, ನಿದ್ದೆ ಮಾಡ್ತಾ ಇದ್ದಾನೆ. ಮನೆಯಲ್ಲಿ ಹೋಗಿ ಮನೇಲಿ ಇನ್ನೂ ಚೆನ್ನಾಗಿ ನಿದ್ದೆ ಬಂದತ್ತೆ. ಒಳಗಡೆ ನಿದ್ದೆ, ಇವನು ಬಾಗ್ಲಾಕೊಂಡಿರ ಹಂಗೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಕಳ್ಳ ನುಗ್ಬಿಟ್ಟಿದ್ದಾನೆ. ಕಳ್ಳ ನುಗ್ಬಿಟ್ಟು ಈ ಭಾಗವತಮಲ್ಲಿ ಅವ್ನು ನಿದ್ದೆ ಮಾಡುವಾಗ ಏನೇನೆಲ್ಲ ಕೇಳಿದಾನೋ ಅದನ್ನೆಲ್ಲ ಮಾತಾಡ್ಕೊಂಡೇ ಇದ್ದಾನೆ. ಮಾತಾಡ್ಕೊಂಡಿದ್ದಾನೆ. ಪರೀಕ್ಷಿತ್ ಮಹಾರಾಜನಿಗೆ, ಸುಕುಮಣಿಗೆ, ಶ್ರವಣಂ ಅಂದರೆ ಏನು, ಶ್ರವಣಮಿಂದ ಎಷ್ಟು ಇದಾಗುತ್ತೆ ನಮಗೆ, ಅದೆಲ್ಲ ಅಂದರೆ ಮಲ್ಕೊಂಡಿದ್ರೂ ಭಾಗವತಂ ಭಾಗವತಂ ಮಹತ್ಯ ಏನು ಅಂತ ಹೇಳಿದ್ರೆ, ನಿದ್ದೆನಲ್ಲಿರೋನು ಕೂಡ ಭಾಗವತಮ್ ಇದು ಮಾಡುತ್ತಂತೆ. ಶ್ರವಣ ಮಾಡೋಷ್ಟು ಕೆಪಾಸಿಟಿ ಅದಕ್ಕಿದೆಯಂತೆ ಭಾಗವತಂ. ಅವನು ಮಾತಾಡ್ತಾ ಕಳ್ಳನಿಗೆ, ಓ ಇವನು ಎದ್ದೋನೆ, ಇವನು ಮಲ್ಕೊಂಡಿಲ್ಲ, ಇವನು ನಾನು ಹಿಡ್ಕೊಂಡು ಚಚ್ಚೋದಿಕ್ಕೆ ಇವನು ಮಲ್ಕೊಂಡವನೆ, ಇವನು ನಟನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಭಯ ಬಿದ್ದು ಓಡು. ಆ ಥರ ಭಾಗವತಂ ಅಷ್ಟೊಂದು ಅಪಾರವಾದ ಒಂದು ಕಾವ್ಯ, ಪವಿತ್ರವಾದ ಒಂದು ಕಾವ್ಯ. ಒಂದ್ಸಲ ಸುಖಮುನಿ ಅವರು ಈ 7 ದಿನದಲ್ಲಿ ಪರೀಕ್ಷಿತ್ ಮಹಾರಾಜ್ಗೆ ಭಾಗವತಂ ಉಪನ್ಯಾಸ ಮಾಡ್ತಾ ಇರುವಾಗ ದೇವತೆಗಳೆಲ್ಲ ಬಂದ್ಬಿಟ್ರಂತೆ. ಎಲ್ಲ ದೇವತೆಗಳು ಬಂದು, ನಾವು ಕೇಳಿದ್ದು ನಿಜನಾ? ಸೊ ಇವರು ಪರೀಕ್ಷಿತ್ ಮಹಾರಾಜ್ 7 ದಿನದಲ್ಲಿ ಸರ್ಪದ ಇದಕ್ಕೆ ಸರ್ಪ ಕಚ್ಚಿ ಅವರು ದೇಹ ಬಿಡ್ತಾರಂತ ನಾನು ಕೇಳಿದೆ, ನಿಜಾನ ಅಂತ ಕೇಳಿದ್ರೆ, ಹೌದು ಅಂತ ಹೇಳಿದಂತೆ. ಇಲ್ಲ, ನಾವು ಈಗ ಅಮೃತ ತೊಗೊಂಬಂದಿದ್ದೀವಿ, ಪರೀಕ್ಷಿತ್ ಮಹಾರಾಜ್ಗೆ ಅಮೃತ ಕೊಟ್ಟು ಅವ್ರಿಗೆ ಪ್ರಾಣ ಕೊಡೋದಕ್ಕೆ ನಾವು ಬಂದಿದ್ದೀರಿ ಅಂತ ಹೇಳಿದ್ರೆ, ಆಗ ಕೊಟ್ಬಿಟ್ಟು ನಾವೇನು ಮಾಡ್ತೀರಿ, ಅದಕ್ಕೆ ಬದಲಾಗಿ ನಾವು ಕೂತ್ಕೊಂಡು ಕೇಳ್ತೀರಿ, ಭಾಗವತಮ್ಮನ ಕೇಳ್ತೀರಿ ಅಂತ ಹೇಳಿದ್ರೆ, ಸುಖಮುನಿ ಹೇಳಿದ್ರಂತೆ, ನಿನ್ನ ಅಮೃತನೂ ಬೇಕಾಗಿಲ್ಲ, ನಿನ್ನ ಭಾಗವತಮೂ ಕೇಳೋದು ಬೇಕಾಗಿಲ್ಲ, ಭಾಗವತಮ್ ಏನು ವ್ಯಾಪಾರ ಅನ್ಕೊಂಡ್ಬಿಟ್ರ, ಅಮೃತ ಕೊಟ್ಟು ಭಾಗವತಮ್ ಕೇಳೋಕ್ಕೆ, ತೊಗೊಂಡೋಗಿ ನೀನು ಇದನ್ನ ಅಂತ ಹೇಳ್ಬಿಟ್ರೆ, ನೀನು ಅಮೃತ ಬೇಡ ಏನೋ ಬೇಡ ತೊಗೊಂಡೋಗೋ ಅಂತ ಹೇಳ್ಬಿಟ್ರೆ, ಬೈಕ್ ಕಲಿಸ್ಬಿಟ್ರೆ. ಯಾಕಂದರೆ ಭಾಗವತಮ್ ಏನು ಅಷ್ಟು ಚೀಪಾ, ಬೆಳೆ ಬಾಳೋದಲ್ಲ ಇದು. ಬೆಳೆ ಬಾಳಕ್ಕೆ ಇದಕ್ಕೆ ಬೆಳೆ ಇಲ್ಲ, ಇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಇದಕ್ಕೆ ಬೆಲೆ ಕಟ್ಟಬೇಕು ಅಂದರೆ ಗಮನದಿಂದ ಕೇಳಬೇಕು. ಗಮನದಿಂದ ಕೇಳಿದ್ರೆ ಏನು ಕೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ, ಯಾವ್ದು ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಗಮನ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ನಮ್ಗೆ ಮರ್ತು ಬಿಡ್ತೀವಿ, ಇದ್ರ ಮೇಲೆ ಗಮನ ಇರೋ. ಅದೇ ಅವನು ಹೇಳ್ದಲ್ಲ, ಸುಮ್ಮನೆ ಜೋಕ್ಗೆ ಹೇಳ್ತಾ ಇದ್ದೀನಿ ಅಂತ, ಟೈಮ್ ಪಾಸ್ಗೆ ಆ ಥರ ಆಗ್ಬಿಡ್ತೀವಿ. ಅದಕ್ಕೆ ಭಾಗವತಮ್, ಭಗವದ್ಗೀತಾ ಈ ಕಾವ್ಯಗಳೆಲ್ಲ ನಾವು ಕೇಳುವಾಗ, ಓದ್ತಾ ಇರುವಾಗ ನಾವು ಸೀರಿಯಸ್ನೆಸ್ ಆಗಿರಬೇಕು, ತೀವ್ರವಾಗಿ ನಾವು ಕೇಳಬೇಕು. ಇದು ಸಾಮಾನ್ಯವಾದ ಕಾವ್ಯ ಅಲ್ಲ, ಇದು ಎಷ್ಟೋ ಜನರನ್ನ ಉದ್ಧಾರ ಮಾಡಿರೋ ಕಾವ್ಯ ಇದು. ಒಬ್ಬರನ್ನ ಇಬ್ಬರನ್ನ ಎಷ್ಟೋ ದೊಡ್ಡದು ಏನೋ ನಾರದ ಮುನಿ, ಬ್ರಹ್ಮ ಇಂಥವ್ರನ್ನೆಲ್ಲ ಉದ್ಧಾರ ಮಾಡಿ ಎಲ್ಲಿ ಕಳಿಸಿರೋದು,
ವೈಕುಂಠ ಲೋಕಕ್ಕೆ ಕಳಿಸಿರೋದು, ವೈಕುಂಠ ಲೋಕಕ್ಕೆ ಗೋಲೋಕವನ್ನು ಕಳಿಸಿರೋ ಇದು. ಸೊ ಹೀಗೆ ಅವರು ಇದು ಇಲ್ಲಿ ಬದುಕಿನಲ್ಲಿ ಅವರ ನಿದ್ರೆಯಲ್ಲಿರುವಾಗ ಕಿವಿಯಿಂದ ಮಾತ್ರ ರಕ್ಷಿತನಾಗುತ್ತಾನೆ. ಇಲ್ಲಿ ಬದುಕಿನಲ್ಲಿ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸುವುದರಲ್ಲಿ ಎಂದರೆ ತ್ರಿವಿಧ ಲೌಕಿಕ ಕ್ಲೇಶಗಳಿಂದ ಮುಕ್ತಿ ಸಾಧಿಸುವ ಸಂಬಂಧದಲ್ಲಿ ಶ್ರವಣದ ಮಹತ್ವವನ್ನು ಸೂಚಿಸಲಾಗಿದೆ. ಇಲ್ಲಿ ಬದುಕಿನಲ್ಲಿ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಲು ನಮಗೆ ಪರಿಪಕ್ವ ಬೇಕು, ಪರ್ಫೆಕ್ಟಾಗಿ ನಾವು ಇರಬೇಕು ಭಕ್ತಿ ಸೇವೆಯಲ್ಲಿ. ಅಂದರೆ ಒಂದು ಕಡೆ ಕೂತ್ಕೊಬೇಕು ನೀವಿಬ್ಬರು, ಇಲ್ಲ ಹೊರಗಡೆ ಕೂತ್ಕೊಬೇಕು, ಇಲ್ಲ ಇಲ್ಲಿ ಕೂತ್ಕೊಬೇಕು. ಡಿಸ್ಟರ್ಬ್ ಮಾಡಬಾರ್ದು. ನೀವು ಡಿಸ್ಟರ್ಬ್ ಮಾಡಿದ್ರೆ ನಾವು ನಿಮ್ಮನ್ನು ನೋಡ್ಕೊಂಡಿರ್ಬೇಕಾಗುತ್ತೆ. ಈ ಶಟ್ಲ್ ಆಡ್ತಾರಲ್ಲ, ಶಟ್ಲ್ ಆಡುವಾಗ ಹಿಂಗೆ ನಿಂತ್ಕೊಂಡಿರ್ತೀವಿ, ಈ ಕಡೆ ಅವ್ನು ಶಟ್ಲ್ ಆ ಕಡೆ ಹೊಡೆದು ಆ ಕಡೆ ನೋಡೋದು, ಆ ಶಟ್ಲ್ ಈ ಕಡೆ ಬಂದು ಈ ಕಡೆ ನೋಡೋದು, ಹಂಗಾಗ್ಬಿಡುತ್ತೆ ಲೆಕ್ಕ ಇವಾಗ. ಅಲ್ಲೋ ಅಮ್ಮ ಹತ್ರ ಕೂತ್ಕೋ. ಆಮೇಲೆ ಭಜನೆ ಮಾಡೋಣ, ಕರಿತೀರಿ ಆಮೇಲೆ. ಇನ್ನೊಬ್ಬ ಕಳ್ಳ ಏನು ಮಾಡ್ತಾನೆ ಅಂದರೆ, ಅವನು ಭಾರಿ ಕಳ್ಳ. ಭಾಗವತಮ್ಮ ಯಾರೋ ಒಬ್ಬರು ಗುರುಗಳು ಹೇಳ್ತಾ ಇದ್ರೆ, ಅವನು ಆ ಕಡೆ ಓದ್ತಾ ಇರುವಾಗ ಆ ಗುರುಗಳು ಏನು ಮಾಡಿದ್ರು, ಕೃಷ್ಣನ ವರ್ಣನೆ ಮಾಡ್ತಾ ಇದ್ದಂತೆ. ಕೃಷ್ಣನ ಅವನು ಸ್ನೇಹಿತರ ಜೊತೆ ಬರುವಾಗ ಯಶೋಧ ಮಾತಾಜಿ ಅವನಿಗೆ ಏನೇನೆಲ್ಲ ಒಡವೆ ಹಾಕಿರ್ತಾರೆ, ತಲೆಗೆ ಇದಾಗ್ತಾರಲ್ಲ, ಏನದು ಬಾಸುಂಡಿನ ಏನದು ಹೇಳ್ತಾರಲ್ಲ, ಅಲ್ಲ ಬಸ್ ಹಾಂ ಪಟ್ಟಲ್ಲಮ್ಮ, ಬಾಸುಂಡಿನ ಏನೋ ಹೇಳ್ತಾರಲ್ಲ ಅದಕ್ಕೆ, ಬಾಶಿಂಗ ಚಿನ್ನದಲ್ಲಿ ಹಾಕಿರ್ತಾರಲ್ಲ, ಈ ಮದುವೆ ಟೈಮಲ್ಲಿ ಹಾಕ್ತಾರೆ ಅದು. ಕೈಗೆ ಬ್ರೇಸ್ಲೆಟ್ಗಳು, ಬೆರಳಿಗೆಲ್ಲ ಉಂಗುರ, ದೊಡ್ಡ ದೊಡ್ಡ ಉಂಗುರ, ಆಮೇಲೆ ಡಾಬು, ದೊಡ್ಡದು ಡಾಬು, ಇಷ್ಟು ದೊಡ್ಡದು ಡಾಬು, ಇದೆಲ್ಲ ಹಾಕೊಂಡಿರ್ತಾರೆ ಕೃಷ್ಣ. ಡಾಬು, ಆಮೇಲೆ ಕಾಲುಗಳಿಗೆ ಗಜ್ಜೆಗಳು, ಚಿನ್ನದ್ದು, ಇದೆಲ್ಲ ವರ್ಣಿಸ್ತಾ ಇರ್ತಾರೆ. ಕೃಷ್ಣ ಏನೇನೆಲ್ಲ ಹಾಕ್ಕೊಂಡಿದ್ದಾನೆ, ಚಿನ್ನದೆಲ್ಲ ಹಾಕ್ಕೊಂಡಿದ್ದಾನೆ ಅಂತ ವರ್ಣಿಸ್ತಾ ಇರುವಾಗ ಇವನೇನು ಮಾಡ್ತಾನೆ, ಹೋಗ್ತಾ ಇರೋನು ಕೂತ್ಕೊಂಡು ಕೇಳ್ತಾ ಇರ್ತಾನೆ. ಕಳ್ಳ ಶ್ರವಣ ಮಾಡ್ತಾನೆ. ಶ್ರವಣ ಆ ಕೃಷ್ಣನ ಬಗ್ಗೆ ಇದೆಲ್ಲ ಕೇಳಿ ಶ್ರವಣ ಕೇಳಿ ಅವನಿಗೇನು ಆಸೆ ಬಂದ್ಬಿಡ್ತು ಅಂದರೆ, ಕೃಷ್ಣನ್ ಹೋಗಿ ನೋಡಬೇಕು. ವೃಂದಾವನ ಅಲ್ಲ, ಬೇರೆ ಕಡೆಯಿಂದ ಹೇಳ್ತಾ ಇರೋದು. ವೃಂದಾವನ್ಗೆ ಹೋಗಿ, ಎಲ್ಲಿರೋದು ವೃಂದಾವನ, ಎಲ್ಲಿ ಕೃಷ್ಣ ಯಾವಾಗ ಬರ್ತಾರೆ, ಯಾವ ಟೈಮಲ್ಲಿ ಬರ್ತಾರೆ, ನಾನು ಹೋಗಿ ನೋಡಬೇಕು ಅವ್ರನ್ನ ಅಂತ ಗುರುಗಳು ಕೇಳ್ತಾನೆ. ಆ ಗುರುಗಳು ಹೇಳ್ತಾರೆ, ಇವ್ರು ಏನೋ ಭಗವಂತ ನೋಡೋಕೆ ಆಸೆ ಇದೆ ಅಂತ ಹೇಳ್ಬಿಟ್ಟು ಇವನೇನು ಮಾಡ್ತಾರೆ, ವೃಂದಾವನಕ್ಕೆ ಹೋದರೆ ಪ್ರತಿದಿನ ಅವರು ಯಶೋಧ ಮಾತಾಜಿ ಸ್ನಾನ ಮಾಡಿಸ್ಬಿಟ್ಟು ಕೃಷ್ಣನ್ಗೆ ಎಲ್ಲ ಅಲಂಕಾರ ಎಲ್ಲ ಮಾಡಿ ಕೃಷ್ಣನ ಹೊರಗಡೆ ಕಳಿಸ್ತಾರೆ. ಶುದ್ಧವಾದ ಬಟ್ಟೆಗಳೆಲ್ಲ ಹಾಕಿ, ಪೀಕಾಕ್ ಫೆದರ್ ಎಲ್ಲ ಇಟ್ಟು, ಅದೇ ನೆಮಿಲಿ, ಏನದು ನೆಮಿಲಿಗೆ ಏನು ಹೇಳೋದು, ಇದು ನವಿಲದು ಇದು ನವಿಲ್ಗಿರಿ ಎಲ್ಲ ಇಟ್ಕೊಂಡು ಕಳಿಸ್ತಾರೆ ಅವ್ರನ್ನ. ಆಗ ಅವನಿಗೆ ಗಜ್ಜೆಗಳೆಲ್ಲ ಹಾಕ್ತಾರೆ, ಮತ್ತು ಕಚ್ಚೆ ಕಟ್ತಾರೆ. ಇದೆಲ್ಲ ಮಾಡ್ಕೊಂಡು ಹೋದ್ರೆ ಕೃಷ್ಣ ಏನು ಮಾಡ್ತಾರೆ ಅಂದರೆ, ಸ್ವಲ್ಪ ದೂರ ಆದಮೇಲೆ ಎಲ್ಲ ಬಿಚ್ಚಿಬಿಡ್ತಾರಂತೆ. ಎಲ್ಲ ತೆಗೆದುಬಿಟ್ಟು ಈ ಹಸು ಮೇಯಿಸಲ್ಲ ಹುಡುಗರು, ಗೊಳ್ರು ಆ ಥರ ಡ್ರೆಸ್ ಹಾಕೋತಾರಂತೆ. ಅವ್ನು ಗೊಳ್ಳಿರ್ತಾನೆ. ಅವರು ಅಷ್ಟೊಂದು ನೀಟಾಗಿ ಇದು ರೆಡಿ ಮಾಡಿ ಕಳಿಸಿದ್ರೆ ಇವರು ಕೃಷ್ಣ ಎಲ್ಲ ತೆಗೆದುಬಿಡ್ತಾರಂತೆ. ಸರಿ, ಇವ್ನ ಮನೆಯಿಂದ ಬರ್ತಾ ಇರುವಾಗ ಈ ಕಳ್ಳ ಬರ್ತಾನೆ, ಅಲ್ಲಿ ನೋಡ್ತಾನೆ. ಕೃಷ್ಣನ್ ನೋಡ್ಬಿಟ್ಟು, ಓ ಇವನೇ ಕೃಷ್ಣ ಇರಬೇಕು, ಇವನು ಕೃಷ್ಣ ಯಾರು ಅಂತ ಗೊತ್ತಿಲ್ಲ, ದೈವೋತ್ತಮ ಪರಮಪುರುಷ ಗೊತ್ತಿಲ್ಲ, ಯಾರೋ ಕೃಷ್ಣನ ಬಗ್ಗೆ ಹೇಳೋರ ಗುರುಗಳು ಅಂತ ಹೇಳ್ಬಿಟ್ಟು, ಓ ನೋಡಿ ಅವ್ರು ಹೇಳಿದವ್ರು ಒಡವೆಲ್ಲ ಇದೆ, ಕತ್ತಿಗೆ ನೆಕ್ಲೆಸ್ ಇದೆ ದೊಡ್ಡದಾಗಿ, ಕೈಯಲ್ಲೆಲ್ಲ ಉಂಗುರ ಇದೆ, ಬ್ರೇಸ್ಲೆಟ್ ಇದೆ, ಗಜ್ಜೆಗಳಿದೆ, ಡಾಬು ದೊಡ್ಡದಾಗಿದೆ. ಓ ಇದೆಲ್ಲ ಹೆಂಗಾದರೂ ನಾವು ಕತ್ಕೊಂಡ್ಬಿಡೋಣ ಅಂತ ಕೃಷ್ಣ ಹತ್ರ ಹೋಗಿ ಕದಿಯಕ್ಕೆ ಬಂದು ಕೇಳ್ಬಿಡೋಣ ಮೊದಲು, ಕೃಷ್ಣ ಇದು ನನಗೆಲ್ಲ ಕೊಡ್ತೀಯಾ ಅಂತ ಕೇಳ್ತಾನೆ. ಕೃಷ್ಣ ಎಲ್ಲ ತೆಗೆದುಕೊಟ್ಬಿಟ್ರು. ಎಲ್ಲ ತೆಗೆದುಕೊಟ್ಟಿದ ತಕ್ಷಣ ಆ ಕೃಷ್ಣನ ಮಾತಿಗೆ, ಆ ಸೌಂದರ್ಯಕ್ಕೆ ಆಕರ್ಷಣೆ ಆಗಿ ಅದನ್ನೆಲ್ಲ ವಾಪಸ್ ಕೊಟ್ಬಿಟ್ಟಂತೆ ಕೃಷ್ಣನ್ಗೆ. ವಾಪಸ್ ಕೊಟ್ಬಿಟ್ಟು ಕೃಷ್ಣನ್ಗೆ ಅಲ್ಲೇ ಭಕ್ತನಾಗ್ಬಿಟ್ಟನಂತೆ. ಇವನು ಬಂದಿರೋದು ಕದಿಯಕ್ಕೆ, ಆದರೆ ಆ ಗುರುಗಳು ಶ್ರವಣ ಕೃಷ್ಣನ ಬಗ್ಗೆ ಹೇಳ್ತಾರಲ್ಲ, ಅವಾಗ ಚೆನ್ನಾಗಿ ಕೇಳಿ ಶ್ರವಣ ಮಾಡಿ ಅವನು ಭಕ್ತನಾಗ್ಬಿಟ್ಟ. ಕೃಷ್ಣನ ಸಂಪರ್ಕಕ್ಕೆ ಯಾರು ಬಂದ್ರೇನು ಭಕ್ತರಾಗ್ಬಿಡ್ತಾರೆ. ಅವನು ಕಳ್ಳ ಇರ್ಬೋದು, ತೀವ್ರವಾದಿ ಆಗಿರ್ಬೋದು, ಅವ್ರ ಹೆಸರೇ ಅರ್ಥನೇ ಅದೇ. ಕೃಷ್ಣ ಅಂದರೆ ಸರ್ವ ಆಕರ್ಷಣಿ, ಎಲ್ಲರನ್ನೂ ಆಕರ್ಷಣೆ ಮಾಡೋರು. ಹೌದು, ಮ್ಯಾಗ್ನೆಟ್ ಬಂದು ಕಬ್ಬಣ ಕೊಟ್ರೇನೆ ಅದು ಇದು ಆಕರ್ಷಣೆ ಆಗೋದು. ಅದೇ ಇವರು ಕೃಷ್ಣ ಬಂದು ಇಡೀ ಜಗತ್ತನ್ನೇ ಆಕರ್ಷಣೆ ಮಾಡ್ತಾರೆ. ಸೊ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿ ಕ್ಷಣದಲ್ಲಿ ಶೋಕಭರಿತನಾಗುತ್ತಾನೆ. ಲೌಕಿಕ ಕ್ಲೇಶಗಳಿಂದ ಮುಕ್ತಿ ಸಾಧಿಸುವ ಸಂಬಂಧದಲ್ಲಿ ಶ್ರವಣದ ಮಹತ್ವವನ್ನು ಸೂಚಿಸಲಾಗಿದೆ.
ಸೊ ನಾವು ಈ ಮುಲ್ಲೋಕದಲ್ಲಿ ಯಾರು ನೋಡಿದ್ರೆ ಯಾರೋ ಒಬ್ರು ಶೋಕದಲ್ಲಿ ಇದ್ದೇ ಇರ್ತಾರೆ, ಏನೋ ಶೋಕದಲ್ಲಿ ಇರ್ತಾರೆ. ಅದೇ ಯಾರೋ ಒಬ್ರು ಗುರುಗಳು ಕೇಳಿದ್ರಂತೆ, ಈ ಗುರುಕುಲದಲ್ಲಿ ಈ ಶಿಷ್ಯದ ವ್ಯಾಮೋಹದಲ್ಲಿ ದುಃಖ ಇದ್ದೀರಾ ಯಾರನ್ನ ಇದ್ದೀರಪ್ಪ ಅಂತ ಕೇಳಿದ್ರಂತೆ. ದುಃಖ ಇಲ್ದಿರ ಯಾರನ್ನ ನೀವು ಬದುಕ್ತಾ ಇದ್ದೀರಾ? ನಿಮ್ಮ ಜನ್ಮದಲ್ಲೇ ನಿಮ್ಗೆ ದುಃಖ ಬರದೇ ಇರೋದು ಯಾವ್ದನ ಇದೆಯಾ? ಬರದೇ ಇರೋ ದಿನ ಯಾವತ್ತ ಇದೆಯಾ ಅಂತ ಕೇಳಿದಂತೆ. ಎಲ್ಲರೂ ಒಬ್ಬರ ಮುಖ ನೋಡ್ಕೊಂಡು ಯೋಚನೆ ಮಾಡ್ಕೊಂಡು, ನನಗೆ ಆವತ್ತಿದ್ದು ಬಂತು, ನನಗೆ ಇವತ್ತಿದ್ದು ಬಂತು ಅಂತ. ಯಾವತ್ತು ಬಂದೇ ಬರುತ್ತೆ, ಶೋಕ ಬಂದೇ ಬರುತ್ತೆ ಅಂತ ಎಲ್ಲರೂ ಹೇಳಿದಂತೆ. ಒಬ್ಬನ ಮಾತ್ರ ನನಗೇನು ಶೋಕ ಇಲ್ಲ ಅಂತ ಕೇಳಿದಂತೆ. ನನಗೆ ಯಾವ ಶೋಕನೂ ಇಲ್ಲ ಅಂತ ಹೇಳಿದಂತೆ. ಆವಾಗ ಅವನ್ನ ನಾವು ನೋಡ್ಬಿಟ್ಟು, ಹೌದಾ ನೀನು ಯೋಚನೆ ಮಾಡಿ ನೋಡು ಅಂತ ಹೇಳಿದಂತೆ. ಹೌದು, ಇಲ್ಲ ಗುರುಗಳೇ, ನನಗೆ ಯಾವತ್ತೂ ಶೋಕ ಬಂದಿಲ್ಲ, ಯಾವತ್ತೋ ಒಂದು ಆವಾಗ ಗುರುಗಳು ಹೇಳಿದಂತೆ, ನೀನು ಎತ್ತಿರೋ ಈ ಜನ್ಮನೇ ಶೋಕನೇ ಅಂತ ಹೇಳಿದಂತೆ. ನಿನಗೆ ಸುಖ ಸಂತೋಷವಾಗಿದ್ದರೆ ನೀನು ಇಲ್ಲಿರ್ತಾ ಇರಲಿಲ್ಲ. ನೀನು ಎಲ್ಲಿರ್ತಾ ಇದ್ದೆ? ಭಗವಂತನ ಹತ್ರ ಸೇವೆ ಮಾಡಿಕೊಂಡು ಸಂತೋಷವಾಗಿದ್ದೆ. ಯಾಕಂದರೆ ಅಲ್ಲಿ ಸುಖ, ಅಲ್ಲಿ ದುಃಖ ಇಲ್ಲ. ಬೃಂದಾವನದಲ್ಲಾಗಲಿ, ಮಥುರಾನಲ್ಲಾಗಲಿ, ದ್ವಾರಕಾನಲ್ಲಾಗಲಿ ಶೋಕ ಅನ್ನೋದಿಲ್ಲ. ಅಲ್ಲಿ ಯಾವಾಗಲೂ ಅಶೋಕ. ಅಶೋಕ ಅಂದರೆ ಏನು? ಸಂತೋಷ. ಶೋಕ ಅಂದರೆ ಆಪೋಸಿಟು. ಅಶೋಕ ಅಂದರೆ ಸಂತೋಷ. ಯಾವ ಥರವಾದ ಶೋಕ ಅಲ್ಲಿಲ್ಲ. ಸೊ ನೀನು ಈ ಜನ್ಮ ತೊಗೊಂಡಿದ್ದೆಲ್ಲ ಅದೇ ದೊಡ್ಡ ಶೋಕಪ್ಪ, ಕೂತ್ಕೊ ಅಂತ ಹೇಳಿದ್ರೆ. ಅದಕ್ಕೆ ಈ ಶೋಕನ ಹೋಗಿಸ್ಬೇಕು ಅಂತ ಹೇಳಿದ್ರೆ ನಾವೆಲ್ಲ ಏನು ಮಾಡಬೇಕಂದ್ರೆ ಭಾಗವತಂನ ಕೇಳಬೇಕು. ಸೊ ಶ್ರವಣಕ್ಕೆ ಪಾಯಿಂಟ್ ಏನು ಅಂದರೆ, ಇಲ್ಲಿ ಭಾಗವತಂ ಶ್ರವಣ ಮಾಡೋದ್ರಿಂದ ಯಾವುದೇ ಒಂದು ಕ್ಲೇಶಗಳು, ಯಾವುದೇ ಒಂದು ದುಃಖಗಳಿದ್ರೇನೋ ಅದರಿಂದ ನಾವು ಪಾರಾಗ್ತೀರಿ ಅಂತ ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತ ಸಂದೇಶವನ್ನು ಶ್ರವಣ ಮಾಡುವುದರಿಂದಲೇ ಯಾರಿಗಾದರೂ ದೈವೋತ್ತಮ ಪರಮಪುರುಷ ಶ್ರೀಕೃಷ್ಣನಲ್ಲಿ ಅನುರಾಗ ಉಂಟಾಗುತ್ತದೆ. ಯಾರೊಬ್ಬರು ದೈವೋತ್ತಮ ಪರಮಪುರುಷ ಬಗ್ಗೆ ಭಾಗವತಂನ ಯಾರು ಪ್ರತಿದಿನ ಕೇಳ್ತಾರೋ ಅವ್ರಿಗೆ ಭಗವಂತನ ಮೇಲೆ ಅನುರಾಗ ಬಂದ್ಬಿಡ್ತಂತೆ. ಇದು ಪ್ರಾರಂಭವಾದೊಡನೆಯೇ ಲೌಕಿಕ ವ್ಯಾಧಿಯ ಲಕ್ಷಣಗಳು ಕಣ್ಮರೆಯಾಗುತ್ತವೆ. ಹೌದಾ? ಇದು ಪ್ರಾರಂಭವಾದೊಡನೆಯ ಲೌಕಿಕ ವ್ಯಾಧಿಯ ಲಕ್ಷಣಗಳು ಕಣ್ಮರೆಯಾಗುತ್ತವೆ. ಇದನ್ನು ಇಲ್ಲಿ ಖಚಿತವಾಗಿ ಸೂಚಿಸಲಾಗಿದೆ. ಶ್ರೀಲ ವೇದವ್ಯಾಸರು ಸರ್ವ ಪರಿಪೂರ್ಣ ದೈವೋತ್ತಮ ಪುರುಷನನ್ನು ಕಂಡರು. ಅವರ ಈ ಹೇಳಿಕೆಯಲ್ಲಿ ಸರ್ವ ಪರಿಪೂರ್ಣ ದೈವೋತ್ತಮ ಪುರುಷ ಶ್ರೀಕೃಷ್ಣನು ಕುರಿತು ಸ್ಪಷ್ಟವಾಗಿ ದೃಢಪಡಿಸಲಾಗಿದೆ. ಸೊ ವೇದವ್ಯಾಸರು ಹೇಳ್ತಾ ಇದ್ದಾರೆ, ಶ್ರೀ ವೇದವ್ಯಾಸರು ಸರ್ವ ಪರಿಪೂರ್ಣ ದೈವೋತ್ತಮ ಪರಮಪುರುಷ ನೋಡಿದ್ರಂತೆ. ವ್ಯಾಸದೇವರೇ ಭಗವಂತನ ಅಂಶ, ಅವರೇ ಬಂದು ಭಗವಂತನ ದರ್ಶನ ಮಾಡಿದ್ರಂತೆ. ಸೊ ಇವರ ಹೇಳಿಕೆಯಲ್ಲಿ ಸರ್ವ ಪರಿಪೂರ್ಣವಾಗಿ ದೈವೋತ್ತಮ ಪುರುಷ ಶ್ರೀಕೃಷ್ಣನ ಕುರಿತು ಸ್ಪಷ್ಟವಾಗಿ ದುಡಿಯುವುದು. ಸೊ ಇವರು ವೇದವ್ಯಾಸರು ಏನು ಮಾಡಿದ್ರು? ಕೃಷ್ಣನ ಬಗ್ಗೆ ಸ್ಪಷ್ಟವಾಗಿ ಧ್ರುವೀಕರಣ ಮಾಡಿದ್ರು. ಪರಮ ಪುರುಷನಲ್ಲಿ ನೈಜ ಪ್ರೇಮ ಬೆಳೆಸಿಕೊಳ್ಳುವುದು ಭಕ್ತಿ ಸೇವೆಯ ಅಂತಿಮ ಫಲ. ಸೊ ಇಲ್ಲಿ ಭಕ್ತಿ ಸೇವೆ ನಾವೇನಕ್ಕೆ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ಭಗವಂತನ ಮೇಲೆ ನಿಜವಾದ ಪ್ರೇಮನ ಬೆಳೆಸ್ಕೋಬೇಕು, ಪ್ರೀತಿ ಬೆಳೆಸ್ಕೋಬೇಕು. ಅದೇ ಭಕ್ತಿ ಸೇವೆ ಮಾಡೋದೇ ಅದಕ್ಕೆ. ಇದೆಲ್ಲ ಮಾಡ್ತಾರೆ ನಾವು ಅದಕ್ಕೆ. ಭಗವಂತನ ಮೇಲೆ ಪ್ರೀತಿ ಬೆಳೆಸ್ಕೋಬೇಕು. ಪ್ರೇಮ ಎನ್ನುವುದು ಬಹುತೇಕವಾಗಿ ಸ್ತ್ರೀ ಪುರುಷರ ಸಂಬಂಧದಲ್ಲಿ ಬಳಸುವ ಪದ. ಇಲ್ಲೇನಾಗುತ್ತೆ ಅಂದರೆ, ಒಂದು ಹುಡುಗಿ ಒಂದು ಹುಡುಗನ್ನ ಪ್ರೇಮಿಸ್ತಾರಲ್ಲ, ಆ ಪ್ರೇಮ ಅಲ್ಲ. ಹಂಗೆ ಭೌತಿಕ ಪ್ರಪಂಚದಲ್ಲಿ ಅದೇ ಪ್ರೇಮೆ. ಭೌತಿಕ ಪ್ರಪಂಚದಲ್ಲಿ ಅದು ಪ್ರೇಮೆ ಅಲ್ಲ, ಕಾಮಕ್ಕೋಸ್ಕರ ಹುಡುಗ ಏನು ಮಾಡ್ತಾರೆ? ಪ್ರೇಮಿಸ್ತಾರೆ. ಅದು ನಿಜವಾದ ಪ್ರೇಮ ಅಲ್ಲ. ಅದೇ ಭೌತಿಕ ಪ್ರಪಂಚದಲ್ಲಿ ಅದೇನೇ ಪ್ರೇಮ ಅನ್ಕೊಂತಾರೆ. ಯಾಕಂದರೆ ಇವತ್ತು ಒಂದು ಹುಡುಗಿ ಲವ್ ಮಾಡ್ತಾರೆ, 1 ತಿಂಗಳು ಇರ್ತಾರೆ, 2 ತಿಂಗಳು ಇರ್ತಾರೆ, 6 ತಿಂಗಳು ಎಲ್ಲ ಕಡೆ ಸುಟ್ಟಾಡ್ತಾರೆ, ಓಡಾಡ್ತಾರೆ, ಎಲ್ಲ ಕಡೆ ಓಡಾಡ್ತಾರೆ. ಅವಾಗ ಇವನ್ ವೀಕ್ನೆಸ್ ಅವಳಿಗೆ ಗೊತ್ತಾಗ್ಬಿಡುತ್ತೆ, ಅವಳ ವೀಕ್ನೆಸ್ ಇವನಿಗೆ ಗೊತ್ತಾಗ್ಬಿಡುತ್ತೆ. ಇನ್ನೊಂದಿನ ಏನಾಗುತ್ತೆ, 6 ತಿಂಗಳಾದ್ಮೇಲೆ ಇಬ್ರಿಗೂ ಜಗಳ ಬರುತ್ತೆ. ಯಾವುದೋ ಒಂದ್ರಲ್ಲಿ ಜಗಳ ಬರುತ್ತೆ. ಹೋಟ್ಲಿಗೆ ಹೋಗ್ತಾರೆ, ನನಗಿದೇ ಬೇಕು ಅಂತಾರೆ, ಎಲ್ಲ ಚೆನ್ನಾಗಿರಲ್ಲ ಇತ್ತು ಮೇಡಮ್ ನೀವು ಹೇಳಿದ್ರೆ, ಅವಾಗ ಜಗಳ ಸ್ಟಾರ್ಟ್ ಆಗುತ್ತೆ. ಯಾವುದೋ ಒಂಥರ ಅದು ಶಾಶ್ವತವಾದ ಅಲ್ಲ ಪ್ರೇಮೆ. ಅದು ಕಾಮಕ್ಕೋಸ್ಕರ ಅದು ಆ ಪ್ರೇಮೆ ಮಾಡೋದು, ಅದು ನಿಜವಾದ ಪ್ರೇಮೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಭಗವಾನ್ ಶ್ರೀಕೃಷ್ಣ ಮತ್ತು ಜೀವಿಗಳ ನಡುವಣ ಸಂಬಂಧವನ್ನು ಸೂಚಿಸಲು ಸೂಕ್ತವಾಗಿ ಉಪಯೋಗಿಸಬಹುದಾದ ಏಕೈಕ ಪದ ಪ್ರೇಮ. ಪ್ರೇಮ ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಭಗವಂತನ ಮೇಲೆ ನಾವು ನಿಜವಾದ ಸಂಬಂಧನ ಬೆಳೆಸ್ಕೊಂಡು, ಅವ್ರ ಸಂಬಂಧ ಏನು ಅಂತ ನಾವು ತಿಳ್ಕೊಂಡು ಅವ್ರನ್ನ ನಾವು ಪ್ರೇಮಿಸ್ತಿರಲ್ಲ. ಪ್ರೇಮೆ ಮಾಡೋದಂದರೆ ಸೇವೆ ಮಾಡೋದು ಭಗವಂತನಿಗೆ.
ಸೇವೆ ಮಾಡಿ ಒಳ್ಳೆ ಭಾವನೆಯಿಂದ ಭಗವಂತನಿಗೆ ಭಕ್ತಿ ಮಾಡೋದು ಪ್ರೇಮ ಅಂತ ಹೇಳ್ತಾರೆ. ಆ ಸಂಬಂಧ ನಡುವಣ ಕೃಷ್ಣ ಮತ್ತು ಜೀವಿಗಳ ನಡುವಣ ಸಂಬಂಧವನ್ನು ಸೂಚಿಸಲು ಅದು ಐಡೆಂಟಿಫೈ ಮಾಡುತ್ತೆ. ನಮಗೆ ಭಗವಂತನಿಗೆ ಏನು ಏನು ಸಂಬಂಧ ಅಂತ ಅನ್ನೋದನ್ನು ನಮಗೆ ತಿಳಿಸುತ್ತೆ. ಆ ಸಂಬಂಧ ತಿಳಿಸೋದೇ ಏನಾಗುತ್ತೆ, ಇಲ್ಲಿ ಏಕೈಕ ಪದ ಪ್ರೇಮ ಅಂತ ಅರ್ಥ ಅಂತ ಹೇಳ್ತಾ ಇದ್ದಾರೆ, ಪ್ರೇಮಕ್ಕೆ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಜೀವಿಗಳನ್ನು ಪ್ರಕೃತಿ ಎಂದು ಸೂಚಿಸಲಾಗಿದೆ. ಆ್ಯಕ್ಚುಲಾಗಿ ಈ ನಾವೆಲ್ಲರೂ ಬಂದು ಶ್ರೀಲಿಂಗನೇ, ಸುಮ್ಮನೆ ಹೆಸರಿಗೆ ಗಂಡಸರು ಹೆಂಗಸರು ಅಂತ. ಇಡೀ ಈ ಭೌತಿಕ ಪ್ರಪಂಚದಲ್ಲಿ ಎಲ್ಲರೂ ಶ್ರೀಲಿಂಗನೇ, ಭಗವಂತ ಒಬ್ಬನೇ ಪುರುಷಲಿಂಗ, ಅಂದರೆ ಅವರೊಬ್ಬರೇ ಗಂಡಸರು, ಮಿಕ್ಕಿದವರೆಲ್ಲ ಹೆಂಗಸರು ಅಂತ ಅರ್ಥ. ಯಾಕಂದರೆ ಭಗವಂತ ತನ್ನ ದರ್ಶನ, ಅದು ತನ್ನ ಚೂಪು, ಅಂದರೆ ಹಿಂಗೆ ನೋಡ್ತಾರೆ ಭೌತಿಕ ಪ್ರಪಂಚನ, ಹಿಂಗೆ ಒಂದು ದೃಶ್ಯ ಮಾಡ್ತಾರೆ. ಆ ದೃಶ್ಯ ಮಾಡುವಾಗ ಏನಾಗುತ್ತೆ, ಅದು ಗರ್ಭವತಿ ಆಗಿಬಿಡುತ್ತೆ. ಈ ಭೌತಿಕ ಪ್ರಪಂಚ ಗರ್ಭವತಿ ಆಗಿ ಆಮೇಲೆ ಅದು ಈ ಜೀವರಾಶಿಗಳೆಲ್ಲ ಸೃಷ್ಟಿ ಆಗ್ತಾರೆ. ಅಂದರೆ ಭಗವಂತ ಏನು ಮಾಡ್ತಾರೆ ಅಂದರೆ, ಸೃಷ್ಟಿ ಮಾಡಿಬಿಟ್ಟು ಜೀವರಾಶಿಗಳನ್ನ ಶಿವನ ಹತ್ರ ಕೊಟ್ಟರೆ ಶಿವ ಏನು ಮಾಡ್ತಾರೆ, ದುರ್ಗಾದೇವಿ ಹತ್ರ ಕೊಡ್ತಾರೆ. ಸೊ ದುರ್ಗಾದೇವಿ ಎಂಬ ಯಾರು, ಈ ಭೌತಿಕ ಪ್ರಪಂಚಕ್ಕೆ ಅಧಿಪತಿ. ಸೊ ಅದಕ್ಕೆ ದುರ್ಗಾದೇವಿ ಅದು ಈ ಅವರು ಒಬ್ಬರೇ ಒಡೆಯರು, ಅವರೊಬ್ಬರೇ ಪರಮ ಪುರುಷರು, ಪುರುಷೋತ್ತಮರು. ಮಿಕ್ಕಿದವರೆಲ್ಲನೂ ಹೆಂಗಸರು ಅಂತ ಅರ್ಥ. ಮಿಕ್ಕಿದವರೆಲ್ಲನೂ ಶ್ರೀಲಿಂಗ ಅಂತ ಅರ್ಥ. ಭಗವಂತ ಒಬ್ಬನೇ ಪುರುಷಲಿಂಗ, ಅದನ್ನ ಹೇಳ್ತಾ ಇದ್ದಾರೆ ಭಗವದ್ಗೀತೆಯಲ್ಲಿ. ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಪ್ರಕೃತಿ ಅಂತ ಹೇಳ್ತಾರೆ. ಈ ಭೌತಿಕ ಪ್ರಪಂಚನ ಪ್ರಕೃತಿ ಅಂತ ಹೇಳ್ತಾರೆ. ಈ ಪ್ರಕೃತಿ ಅನ್ನೋದು ಬಂದು ಒಂದು ಶ್ರೀಲಿಂಗ ಅದು ಎಂದು. ಸಂಸ್ಕೃತದಲ್ಲಿ ಪ್ರಕೃತಿ ಎನ್ನುವುದು ಶ್ರೀಲಿಂಗ, ಅದೇ ನಾನು ಹೇಳ್ತಾರೆ. ಭಗವಂತನು ಸದಾ ಪರಮಪುರುಷ, ಭಗವಂತ ಪರಮಪುರುಷ ಆದರೆ ಈ ಭೌತಿಕ ಪ್ರಪಂಚ ಸ್ತ್ರೀಲಿಂಗ ಎಂದು ವರ್ಣಿಸಲಾಗಿದೆ. ಹೀಗೆ ಭಗವಂತ ಮತ್ತು ಜೀವಿಗಳ ನಡುವನೆ ಪ್ರೀತಿಯ ಸ್ತ್ರೀ ಪುರುಷರ ನಡುವನೆ ಅನುರಾಗದಂತೆ. ಆದ್ದರಿಂದ ಭಾಗವತಮೇ ಎಂಬ ಪ್ರಯೋಗವು ಅತ್ಯಂತ ಉಚಿತವಾದದ್ದು. ಸೊ ಭಗವಂತ ಮತ್ತು ಜೀವಿಗಳ ನಡುವನೆ ಪ್ರೀತಿಯ ಸ್ತ್ರೀ ಪುರುಷರ ನಡುವನೆ ಅನುರಾಗದಂತೆ. ಆದ್ದರಿಂದ ಭಾಗವತಮೇ ಎಂಬ ಪ್ರಯೋಗವು ಅತ್ಯಂತ ಸೂಚಿತವಾಗಿದ್ದು. ಅದಕ್ಕೆ ಭಾಗವತಮೇ ತುಂಬ ಅತ್ಯಂತವಾದದ್ದು ಅಂತ ಹೇಳ್ತಾರೆ. ಯಾಕಂದರೆ ಭಗವಂತನಿಗೆ ನಮಗೆ ಇರೋ ಸಂಬಂಧವನ್ನು ಸೂಚಿಸಿ ನಮ್ಗೆ ಹೇಳುತ್ತೆ ಈ ಭಾಗವತಂ. ಸೊ ಭಗವಂತನಲ್ಲಿ ಪ್ರೇಮಪೂರ್ಣ ಭಕ್ತಿ ಸೇವೆಯ ಭಗವಂತನ ಬಗ್ಗೆ ಶ್ರವಣ ಮಾಡುವುದರಿಂದ ಆರಂಭವಾಗುತ್ತದೆ. ಹೆಂಗೆ ಭಗವಂತನಿಗೆ ಭಕ್ತಿ ಸೇವೆ ಆರಂಭ ಆಗುತ್ತೆ ಅಂದರೆ ಪ್ರೇಮೆನ ಪಡೆಯೋದಕ್ಕೆ ನಾವು ಯಾವಾಗ ನಾವು ಪ್ರಯತ್ನ ಪಡ್ತೀರೋ ಆವಾಗ ಏನು ಸ್ಟಾರ್ಟ್ ಆಗುತ್ತೆ, ಭಕ್ತಿ ಸೇವೆ ಸ್ಟಾರ್ಟ್ ಆಗುತ್ತೆ. ಅದು ಯಾವಾಗ ಸೇವೆ ಸ್ಟಾರ್ಟ್ ಆಗುತ್ತೆ, ಶ್ರವಣ ಮಾಡೋದ್ರಿಂದ ಭಗವಂತನ ಪ್ರೇಮಪೂರ್ಣ ಭಕ್ತಿ ಸೇವೆಯ ಭಗವಂತನ ಬಗ್ಗೆ ಶ್ರವಣ ಮಾಡೋದ್ರಿಂದ ಆರಂಭ ಆಗುತ್ತೆ. ಎಲ್ಲಿ ಆರಂಭ ಆಗುತ್ತೆ ಅಂದರೆ ಭಗವಂತನ ಮೇಲೆ ನಮಗೆ ಪ್ರೇಮೆ ಶ್ರವಣ ಮಾಡೋದ್ರಿಂದ. ಏನು ಶ್ರವಣ ಮಾಡಬೇಕು, ಭಾಗವತಂ ಶ್ರವಣ ಮಾಡಬೇಕು. ಭಗವಂತನಿಗೆ ಮತ್ತು ಅವನನ್ನು ಕುರಿತು ಶ್ರವಣ ಮಾಡುವ ವಿಷಯಕ್ಕೂ ನಡುವೆ ಯಾವುದೂ ವ್ಯತ್ಯಾಸವಿಲ್ಲ ಅಂತದೆ. ಈಗ ಭಗವಂತನ ನಾವು ನೋಡ್ಬೇಕು ಅಂತಲ್ಲ. ನೀನು ಇಷ್ಟು ದಿನ ಹೋಗ್ತಾ ಇದ್ದಲ್ಲ ಹರೇ ಕೃಷ್ಣ, ಎಲ್ಲಿ ಭಗವಂತನ ತೋರಿಸು ನಿಮ್ಮ ಭಗವಂತನ ಅಂದರೆ ನಾವೇನು ಮಾಡೋದು, ನೀನು ಭಾಗವತಂ ಓದಪ್ಪ, ಭಾಗವತಮಲ್ಲಿ ನೀನು ಭಗವಂತನ ನೋಡ್ಬೋದು. ಅದನ್ನು ಹೇಳ್ತಾ ಇದ್ದಾರೆ. ಇವಾಗ ನಾವು ಇಷ್ಟೊತ್ತು ಮಾಡ್ತಾ ಇರೋದೆಲ್ಲ ನಮ್ಗೆ ಏನು ಜ್ಞಾಪಕ ಬರ್ತದೆ, ಭಗವಂತನ ಬಗ್ಗೆ ಜ್ಞಾಪಕ ಬರ್ತಾ ಇದೆ. ಸೊ ನಾವು ನೋಡ್ಬೋದು, ಶ್ರವಣದಲ್ಲಿ ಭಗವಂತನ ನೋಡ್ಬೋದು. ಅದನ್ನು ಹೇಳ್ತಾ ಇದೆ. ಶ್ರವಣದಲ್ಲಿ ಕೇಳ್ತಾ ಭಗವಂತನ ನಾವು ನೋಡ್ಬೋದು. ನಾವು ಹೇಳ್ತಾ ಏನಾಗುತ್ತೆ, ಅವನು ಕಲ್ಲ ಏನು ಮಾಡ್ತಾನೆ, ಕಲ್ಲ ಕೇಳ್ತಾ ಅಲ್ಲ ಅದಲ್ಲ, ಕೇಳ್ತಾ ಕೃಷ್ಣನ ಬಗ್ಗೆ ಜ್ಞಾಪಕ ಬಂದ್ಬಿಡ್ತಾವೆ. ಸೀದಾ ಕೃಷ್ಣ ಹತ್ರ ಹೊರಟೋಗೋದು. ಕೇಳೋದ್ರಿಂದ ನಾವು ನೋಡ್ಬೋದು. ಸೊ ಶ್ರವಣ ಮಾಡುವ ಭಗವಂತನು ಸಕಲ ರೀತಿಯಲ್ಲಿ ಪರತರನು. ಹೀಗಾಗಿ ಅವನು ಮತ್ತು ಅವನನ್ನು ಕುರಿತು ಶ್ರವಣ ಮಾಡುವ ವಿಷಯದಲ್ಲಿ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಇವಾಗ ಅವನ ಬಗ್ಗೆ ಕೇಳ್ತಾ ಇದ್ರೆ, ಭಗವಂತನ ಬಗ್ಗೆ ಕೇಳ್ತಾ ಇದ್ರೆ ಏನಾಗುತ್ತೆ, ವ್ಯತ್ಯಾಸ ಇಲ್ಲ. ಭಗವಂತನಿಗೆ ಮಾಡೋ ಶ್ರವಣಕ್ಕೆ ವ್ಯತ್ಯಾಸವೇ ಇಲ್ಲ, ಇಬ್ರು ಒಂದೇ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಭಗವಂತನನ್ನು ಕುರಿತು ಶ್ರವಣ ಮಾಡುವುದೆಂದರೆ ದಿವ್ಯ ಧ್ವನಿಯ ಉಚ್ಚಾರ ಪ್ರಕ್ರಿಯೆಯಿಂದ ಅವನನ್ನು ತಕ್ಷಣ ಸಂಪರ್ಕಿಸುವುದು ಎಂದು ಅರ್ಥ. ಭಗವಂತನ ಬಗ್ಗೆ ನಾವು ಶ್ರವಣ ಮಾಡ್ತಾ ಇದ್ದೀರಿ ಅಂದರೆ ನಿಜವಾಗಿ ಭಗವಂತನ ಲೋಕಕ್ಕೆ ಹೋಗಿ ಭಗವಂತನ ನೋಡೋಕ್ಕೆ ದರ್ಶನ ಮಾಡೋಷ್ಟು ಸಮಾನ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅರ್ಥ ಅದೇ ಅಂತ ಹೇಳ್ತಾ ಇದ್ದಾರೆ. ತಕ್ಷಣ ಸಂಪರ್ಕಿಸುವುದು, ಅವನು ಸಂಪರ್ಕಿಸುವಂಥ ಸಮಾನ ಅಂತ ಅರ್ಥ. ಅವ್ನು ನೋಡಿ ಭಗವಂತನ ನೋಡಿ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಮಾತಾಡೋ ಇದು ಸಂಪರ್ಕ ಮಾಡೋದ್ರೆ ಅಪ್ರೋಚ್ ಮಾಡೋದು, ಅವ್ರ ಹತ್ರ ಹೋಗೋದು. ಸೊ ದಿವ್ಯ ಧ್ವನಿಯು ಎಷ್ಟು ಪರಿಣಾಮಕಾರಿ ಎಂದರೆ ಅದು ತಕ್ಷಣವೇ ಮೇಲೆ ಹೇಳಿದ ಲೌಕಿಕ ಬಾಧಗಳನ್ನೆಲ್ಲ ನಿವಾರಿಸುತ್ತದೆ. ಆ ದಿವ್ಯ ಜ್ಞಾನ ಎಂಥದ್ದು ಅಂತ ಹೇಳಿದ್ರೆ ದಿವ್ಯ ಶ್ರವಣ ಹೇಳಿದೆ. ದಿವ್ಯ ಧ್ವನಿ
ಆ ಭಾಗವತಂನಲ್ಲಿ ಏನು ಕೇಳ್ತೀವಿ ನಾವು? ಒಂದೊಂದು ಪದಕ್ಕೂ ಕೃಷ್ಣ 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 ಕೃಷ್ಣ. ನೋಡಿ ಇವಾಗ ಎಷ್ಟು ಓದಿದ್ರೆ ಎಲ್ಲ ಕೃಷ್ಣನ ಬಗ್ಗೆನೇ, ಒಂದೊಂದು ಲೈನಲ್ಲಿ ಕೃಷ್ಣನ ಹೆಸರು ಇದೆ. ಸೊ ಆ ದಿವ್ಯ ಧ್ವನಿ ಅದು ಸಾಧಾರಣವಾದ ಧ್ವನಿ ಅಲ್ಲ. ಬೇರೆ ವಿಷಯ ನಾವು ಕೇಳ್ಬಿಟ್ಟು ಮರ್ತು ಬಿಡ್ತೀರಿ. 25 ವರ್ಷಗಳ ಮುಂದೆ ಯಾರು ಫೇಮಸ್, ಯಾವ ಸಿನಿಮಾ ಹಾಡು ಫೇಮಸ್ ಅಂದರೆ ನಮ್ಗೆ ಜ್ಞಾಪಕ ಇರಲ್ಲ. ಹಿಂದಿನ ತಿಂಗಳು ಯಾವ ಸಿನಿಮಾ ನೋಡಿದ್ರೆ ನಮ್ಗೆ ಜ್ಞಾಪಕ ಇರಲ್ಲ. ಹಿಂದಿನ ತಿಂಗಳಲ್ಲಿ ನೀನು ಸಂತೋಷವಾದ ಕಾರ್ಯಕ್ರಮ ನಿನ್ಗೇನು ಅಂತ ನಮ್ಗೆ ಜ್ಞಾಪಕ ಇರಲ್ಲ. ಆದರೆ ಇದು ಯಾವಾಗಲೂ ಜ್ಞಾಪಕ ಇರುತ್ತೆ. ಇದು ಎಷ್ಟೋ ಯುಗ ಯುಗಗಳಿಂದ ಭಗವಂತ ನಾಮ ಹೇಳ್ತಾನೆ ಇದ್ದೀರಿ. ಇನ್ನೂ ನಮ್ಗೆ ಬೇಜಾರಾಗಿಲ್ಲ, ಇನ್ನೂ ಹೇಳಬೇಕು ಅನಿಸ್ತದೆ. ಭಕ್ತರಿಗೆ ಇನ್ನೂ ಹೇಳಬೇಕು ಅನಿಸುತ್ತೆ, ಬೇಜಾರಾಗಲ್ಲ. ಈಗ ಒಂದು ಫಿಲಮ್ ರಿಲೀಸ್ ಆಗುತ್ತೆ, ಒಂದು ಸಿನಿಮಾ ರಿಲೀಸ್ ಆಗಿ ಹ್ಞೂ ಅಂತೆಲ್ಲ ಹೋಗ್ತಾರೆ. ಅವನ ಮೇಲೆ ಬಿದ್ದು ಇವನ ಮೇಲೆ ಬಿದ್ದು ದುಡ್ಡು ಕೊಟ್ಟು ಎಲ್ಲ ಬುಕ್ಕಿಂಗ್ ಮಾಡಿ ಎಲ್ಲ ಹೋಗ್ತಾರೆ. ಹೋಗಿ ಏನು ಮಾಡ್ತಾರೆ, ಚೆನ್ನಾಗಿ ನೋಡ್ತಾರೆ. 2ನೇ ಸಲ ನೋಡ್ತಾರೆ, 3ನೇ ಸಲ ನೋಡ್ತಾರೆ, 4ನೇ ಸಲ ನೋಡೋಕ್ಕಾಗುತ್ತಾ? ಎಷ್ಟು ಸಲ ನೋಡೋಣ. ಆದರೆ ರಾಮಾಯಣ, ಮಹಾಭಾರತ, ಭಾಗವತಂ, ಭಗವದ್ಗೀತಾ ಎಷ್ಟು ಸಲ ಕೇಳಿದ್ರೂ ಸಾಲಲ್ಲ. ಎಷ್ಟು ಸಲ ನೋಡಿ. ಇವಾಗ ಇದು ಬಂತು, ನರಸಿಂಹನ ಸಿನಿಮಾ ಬಂತು, ಮಹಾನರಸಿಂಹ ಅಂತ ಏನೋ ಹೆಸರು. ಅದು ಎಲ್ಲ ಭಕ್ತರು ಹೋಗಿ ನೋಡ್ಕೊಂಬಂದ್ರು. ಒಬ್ಬೊಬ್ಬರು 5 ಸಲ 6 ಸಲ ಹೋಗಿ ನೋಡ್ಕೊಂಬಂದ್ರು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಆ ಥರ ಭಗವಂತನ ಲೀಲೆಗಳು, ಭಗವಂತನ ಬಗ್ಗೆ ನಾಮಗಳು ಬಂದು ಎಷ್ಟು ಸಲ ಎಷ್ಟು ಯುಗಗಳು ನಾವು ಹೇಳ್ಕೊಂಡೇ ಇರ್ಬೋದು. ಅದು ಬೇಜಾರಾಗಲ್ಲ, ಯಾವತ್ತೂ ಬೇಜಾರಾಗಲ್ಲ. ಸೊ ನಿವಾರಿಸಿದೆ. ಮತ್ತು ಇನ್ನೇನಾಗುತ್ತೆ ಅಂದರೆ ಭಾಗವತಂ ಕೇಳೋದ್ರಿಂದ ಯಾವ ಈ ಮೇಲೆ ಹೇಳಿರುವಂಥ ಈ ಭೌತಿಕವಾದ ಸಮಸ್ಯೆಗಳಿಂದ ಪಾರಾಗಿರ್ಬೋದು. ಅದೇ ಶೋಕ, ಮೋಹ, ಭಯ ಅನ್ನೋದೇ ಇರಲ್ಲ. ಭಯ ಅನ್ನೋದು ನೋಡ, ಕಳ್ಳನಿಗೆ ಭಯನೇ ಬಂದಿಲ್ಲ, ಹಂಗೆ ಹೋಗ್ಬಿಟ್ಟು ಹಂಗೆ ಕೃಷ್ಣ ನೋಡ್ದ, ತಗೊಂಡ. ಒಂದ್ಸಲ ಪ್ರಭುಪಾದರು ಏನು ಮಾಡಿದ್ರು ಅಂದರೆ, ಅವಾಗ ರ್ಯಾಡೋ ವಾಚ್ ತುಂಬ ಫೇಮಸ್ಸು, ದೊಡ್ಡದು ರ್ಯಾಡೋ ವಾಚ್, ಕಾಸ್ಟ್ಲಿ ವಾಚ್. ಯಾರೋ ಪ್ರಭುಪಾದರಿಗೆ ಒಬ್ಬರು ಗಿಫ್ಟ್ ಆಗಿ ಕೊಟ್ಟರು. ಇವನೇನು ಮಾಡ್ದ, ಒಂದ್ಸಲ ಈ ಬ್ಯಾಕ್ ಟು ಗಾರ್ಡನ್ ಪುಸ್ತಕ ಐತಲ್ಲ, ಮ್ಯಾಗ್ಝೈನು, ಆ ಮ್ಯಾಗ್ಝೈನಲ್ಲಿ ಯಾವುದೋ ಕಳ್ತನ ಮಾಡುವಾಗ ಆ ಪುಸ್ತಕ ಸಿಕ್ತು. ಆ ಪುಸ್ತಕದಲ್ಲಿ ಪ್ರಭುಪಾದನ ನೋಡ್ಬಿಟ್ಟು, ಪ್ರಭುಪಾದನ ಯಾಕೆ ನೋಡ್ದ ಅಂದರೆ ಕೈಯಲ್ಲಿ ವಾಚ್ ಇದೆಯಲ್ಲ, ಆ ವಾಚ್ ನೋಡ್ದ. ಆ ರ್ಯಾಡೋ ವಾಚ್ ನೋಡ್ಬಿಟ್ಟು, ಈ ರ್ಯಾಡೋ ವಾಚ್ ಪ್ರಭುಪಾದರ ಹತ್ರ ಇದೆ. ಸೊ ಅಡ್ರೆಸ್ ಎಲ್ಲ ಬುಕ್ಕೆಲ್ಲ ನೋಡ್ಬಿಟ್ಟು ಕಂಡುಹಿಡಿದ್ಬಿಟ್ಟು ಇವ್ರು ಎಲ್ಲಿ ಸಿಗ್ತಾರೆ ಅಂತ ಯಾರನ್ನೋ ಕೇಳ್ಬಿಟ್ಟು ಸೀದಾ ಹೈದ್ರಾಬಾದ್ಗೆ ಹೋಗೋಣ. ಹೈದ್ರಾಬಾದ್ಗೆ ಹೋಗ್ಬಿಟ್ಟು ಈ ಗುರುಗಳು ಯಾವಾಗ ಬರ್ತಾರೆ ಸ್ವಾಮೀಜಿ ಅಂತ ಕೇಳಿದ್ದಾರೆ. ಅವ್ರು ಹೇಳೋಕ್ಕಾಗಲ್ಲ, ಅವರೆಲ್ಲ ಪ್ರಪಂಚದಲ್ಲೆಲ್ಲ ಪ್ರಚಾರ ಮಾಡ್ತಾ ಇರ್ತಾರೆ. ಯಾವಾಗಾದರೂ ಬಂದರೆ ನಾನು ಖಂಡಿತ ಹೇಳ್ತೀನಿ, ನೀನು ಬೇಕಾದರೆ ಇಲ್ಲೇ ಇರು ಅಂತ ಹೇಳಿದ್ದಾರೆ. ಇವ್ರು ಯಾರು ಅಂತ ಗೊತ್ತಿಲ್ಲ ಇವನು ಕಳ್ಳ. ಇವನೇನು ಮಾಡಿದ್ದಾನೆ, ಹೆಂಗನ ರ್ಯಾಡೋ ವಾಚು ಇದು ಹೆಂಗೋ ಇಲ್ಲಿ ಪ್ರಸಾದ ಸಿಗುತ್ತೆ, ಮಲ್ಕೊಳ್ಳೋಕೆ ಜಾಗ ಸಿಗುತ್ತೆ, ಸರಿ ನಾನು ಇಲ್ಲೇ ಇರ್ತೀನಿ, ಅವ್ರು ನೋಡ್ಬೇಕು ನಾನು ಅಂತೇಳಿ. ಆಯಿತು, ನೀನು ಇಲ್ಲೇ ಇರು ಅಂತ ಸ್ವಲ್ಪ ದೇವ್ರಿಗೆ ಒಂದು ದರ್ಶನ ಮಾಡಿಕೊಂಡು ಅಲ್ಲೇ ಕಾಲ ಕಳ್ಕೊಂಡು ಸುಮ್ಮನೆ ಇದ್ದಾರೆ. ಒಂದಿನ ಪ್ರಭುಪಾದರು, ಒಂದು ವಾರ ಆದಮೇಲೆ ಪ್ರಭುಪಾದರು ಬರೋ ಇದು ಬಂತು, ಅಲ್ಲಿ ಹೈದ್ರಾಬಾದ್ ಬರೋ ಏನೋ ಕೆಲಸ ಆಯಿತು, ಬಂದರು. ಆವಾಗ ಅವತ್ತು ಅವ್ರು ಹೇಳಿದಂತೆ, ನೋಡಿ ಸ್ವಾಮೀಜಿ ಬಂದಿದ್ದಾರೆ, ಸ್ವಾಮೀಜಿ ಬರ್ತಾರೆ ಇವತ್ತು. ಬಂದ ತಕ್ಷಣ ಮಾರನೇ ದಿನವೇ ಪ್ರಭುಪಾದರು ಬರ್ತಾರೆ ಅಂತ ಏನು ಇದು ಪ್ರಸಾದ ಬಂದು 25 ವೆರೈಟಿ 15 ವೆರೈಟಿ ಮಾಡಿಸಿದ್ದಾರೆ, ಎಲ್ಲರೂ ಕೊಡೋದಕ್ಕೆ, ಪ್ರಭುಪಾದರು ಕೊಡೋದಕ್ಕೆ. ಆವಾಗ ಪ್ರಭುಪಾದರು ಬಂದರು, ಈ ಕಳ್ಳನ್ನ ಇಂಟ್ರಡ್ಯೂಸ್ ಮಾಡಿದ್ರು. ನೋಡಿ, ನಿಮ್ಮನ್ನು ನೋಡೋದಕ್ಕೋಸ್ಕರ ಎಷ್ಟೋ ದಿನ ಇಲ್ಲೇ ಇದ್ದಾರೆ ಅಂತ. ಆವಾಗ ಪ್ರಭುಪಾದರು ನೋಡಿದ ತಕ್ಷಣ, ಮಾತಾಡಿದ ತಕ್ಷಣ, ಏನಪ್ಪ ನನ್ನ ನೋಡೋಕೆ ನೀನು ಅಷ್ಟು ದಿನ ಕಾಯ್ಕೊಂಡಿದ್ಯಾ? ಹೌದು ಸ್ವಾಮಿ, ನಿಮ್ಮನ್ನು ನೋಡೋಕ್ಕೆ ನಾನು ಕಾಯ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು. ಹೌದು, ಅವಾಗಲೂ ಅದುವರೆಗೂ ಅವ್ನಿಗೆ ಇನ್ನೂ ಆ ರ್ಯಾಡೋ ವಾಚ್ ಕದಿಬೇಕು ಅಂತಾನೆ. ಆಮೇಲೆ ಪ್ರಭುಪಾದ ಹತ್ರ ಮಾಡಿದ್ಮೇಲೆ, ಪ್ರಭುಪಾದ ಹತ್ರ ಮಾತಾಡಿದ್ಮೇಲೆ, ಪ್ರಭುಪಾದ ಒಂದು 10 ನಿಮಿಷ ಮಾತಾಡಿದ್ರು, ಭಕ್ತಿ ಬಗ್ಗೆ ಎಲ್ಲ ಹೇಳಿದ್ರು. ನೋಡಪ್ಪ, ಈ ಥರ ಇರಬೇಕು, ಆ ಥರ ಇರಬೇಕು, ನೀನು ಭಗವಂತನ ನಾಮ ಹೇಳಬೇಕು, ಪ್ರತಿದಿನ ನೀನು ದೇವಸ್ಥಾನದಲ್ಲಿ ಸೇವೆ ಮಾಡಬೇಕು, ಈ ಥರ ಎಲ್ಲ ಹೇಳಿದ ಮೇಲೆ ಪ್ರಭುಪಾದರನ್ನ ಮಾತು ಕೇಳಿ ಪ್ರಭುಪಾದ ನೋಡಿದ ತಕ್ಷಣ, ಶ್ರವಣ ಮಾಡಿದ ತಕ್ಷಣ, ಸ್ವಾಮೀಜಿ ನನ್ನ ಕ್ಷಮಿಸ್ಬಿಡಿ, ನಾನು ಇದಕ್ಕಾಗಿ ನಾನು ಬಂದಿಲ್ಲ ನಿಮ್ಮನ್ನು ನೋಡೋಕ್ಕೆ. ನಿಮ್ಮ ಕೈಯಲ್ಲಿದೆ ನೋಡಿ ವಾಚ್, ರ್ಯಾಡೋ ವಾಚು, ಅದನ್ನು ಕದಿಯೋಕ್ಕೆ ನಾನು ಬಂದಿರೋದು, ನಿಮ್ಮನ್ನು ನೋಡೋಕೆ ನಾನು ಬಂದಿಲ್ಲ, ನಾನು ಕ್ಷಮಿಸ್ಬಿಡಿ ಅಂತ ಕಾಲಲ್ಲಿ ಬಿದ್ದೋಟ. ಪರವಾಗಿಲ್ಲ, ಏನು ತಪ್ಪಿಲ್ಲ. ಪ್ರತಿಯೊಬ್ಬರು ಮನುಷ್ಯನಿಗೆ ತಪ್ಪು ಮಾಡೋ ಇದು ಇರುತ್ತೆ, ಸಹಜ, ಅದು ಅವರ ಸ್ವಭಾವ. ಈಗಲೂ ಏನು ತಪ್ಪೇನು ಮಾಡಿಲ್ಲ, ನೀನು ನಿನ್ಗೆ ರ್ಯಾಡೋ ವಾಚ್ ಕೊಡ್ತೀನಿ ತಗೊಳ್ತಿದ್ದೆ, ತೆಗೆದು ರ್ಯಾಡೋ ವಾಚ್ ಕೊಟ್ಬಿಟ್ರಂತೆ. ಇವತ್ತು ಅವನು ಕೊನೆಯವರೆಗೂ ರ್ಯಾಡೋ ವಾಚ್ ಹಾಕೊಂಡಿದ್ರಂತೆ. ಅವ್ರು ಭಕ್ತರಾಗ್ಬಿಟ್ರು, ಅವರು ಹೈದ್ರಾಬಾದಲ್ಲೇ ಭಕ್ತರಾಗ್ಬಿಟ್ಟು ಫುಲ್ ಟೈಮ್ ಡಿವೋಟಿ ಆಗ್ಬಿಟ್ರು ಅವರು. ಅವ್ರು ರ್ಯಾಡೋ ವಾಚ್ ಕೊನೆಯವರೆಗೂ ರ್ಯಾಡೋ ವಾಚ್ ಇಟ್ಕೊಂಡೇ ಇದ್ರಂತೆ. ಪ್ರಭುಪಾದರು ಕೊಟ್ಟಿರೋದು. ಈಗ ದೊಡ್ಡ ಆಚಾರ್ಯಸು ಗುರುಗಳೆಲ್ಲ ಕೊಟ್ಟರೆ ಅದನ್ನು ಮಿಸ್ ಮಾಡಲ್ಲ ಯಾರನ್ನು. ಈಗ ಕೂಡ ನೀವು ವೃಂದಾವನಕ್ಕೆ ಹೋದರೆ ಭಕ್ತಿನೋಟ್ ಠಾಕೂರ್ ಮಹಾರಾಜು ಜಪ ಮಾಡಿರೋದು ಮಾಲೆಗಳು, ನವದೀಪಲ್ಲಿ, ಮಾಯಾಪುರ, ಅದೆಲ್ಲ ಹಂಗಂಗೆ ಇಟ್ಟಿರ್ತಾರೆ. ಚೈತನ್ಯ ಮಹಾಪ್ರಭು ಪಾದಗಳು ಅದೆಲ್ಲ ಹಂಗೆ ಇಟ್ಟಿರ್ತಾರೆ. ಎಲ್ಲ ಹೋದರೆ ಅದನ್ನೆಲ್ಲ ಇದು ಭದ್ರವಾಗಿ
ಕಾಪಾಡಿ ಅದನ್ನು ಕಾಪಾಡಿ ಮಾಡ್ಕೊಂಡು ಜ್ಞಾಪಕ ಮಾಡಿಸ್ಕೊತಾರೆ. ಈ ಥರ ಎಲ್ಲ ಈ ಕುಟೀರ ಇದು ಇವ್ರ ಕುಟೀರ ಅವ್ರ ಕುಟೀರ ಅವ್ರ ಆಶ್ರಮ ಅಂತ. ಆ ಥರ ಭಾಗವತಂ ಶ್ರವಣ ಮಾಡೋದ್ರಿಂದ ಎಲ್ಲ ಇದು ಮೋಹದಿಂದ, ಎಲ್ಲ ಭಯದಿಂದ, ಎಲ್ಲ ಶೋಕದಿಂದ ನಾವು ನಿವಾರಣೆ ಆಗ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಐಹಿಕ ದೇಹದ ಭ್ರಮಿತ ಬಂಧನವನ್ನು ವಾಸ್ತವಿಕ ಎಂದರೆ ಒಪ್ಪಿಕೊಳ್ಳುತ್ತಾನೆ. ಬದುಕಿನ ನಾನಾ ವರ್ಗಗಳ ಜೀವಿಗಳು ನಾನಾ ರೀತಿಗಳಲ್ಲಿ ಇಂತಹ ಮಿಥ್ಯಾ ಮನೋಭಾವದಲ್ಲಿ ಭ್ರಮಿತರಾಗುತ್ತಾರೆ. ಅಂದರೆ ಹೇಳ್ತಾ ಇದ್ದಾರೆ ನಮ್ಮ ಈ ಬದ್ಧ ಆತ್ಮಗಳು ಏನು ಮಾಡ್ತಾರೆ, ಈ ಜಗತ್ತಲ್ಲಿ ಐಹಿಕ ಜಗತ್ತಲ್ಲಿ ಈ ಭೌತಿಕವಾದ ವಿಷಯಗಳನ್ನೆಲ್ಲ ನೋಡಿ, ಭೌತಿಕವಾದ ವಸ್ತುಗಳನ್ನ ನೋಡಿ, ಭೌತಿಕವಾದ ಮನುಷ್ಯರನ್ನೆಲ್ಲ ನೋಡಿ ಭ್ರಮಿತರಾಗ್ಬಿಡ್ತಾರೆ. ಸಿನಿಮಾ ಮೇಲೆ ಹುಚ್ಚು, ಸ್ಪೋರ್ಟ್ಸ್ ಮೇಲೆ ಹುಚ್ಚು, ತಿನ್ನೋ ಪದಾರ್ಥ ಮೇಲೆ ರಜೋಗುಣ ತಮೋಗುಣ ಪದಾರ್ಥಗಳ ಮೇಲೆ ಹುಚ್ಚು, ಮತ್ತು ಸಂಪಾರ್ಶದಲ್ಲಿ ವ್ಯಾಪಾರದಲ್ಲಿ ಇನ್ನೂ ಹುಚ್ಚು, ಭ್ರಮಿತರಾಗೋದು, ಮತ್ತು ದುಡ್ಡು ಸಂಪಾದಿಸೋದು, ಆಸ್ತಿ ಮಾಡೋದು ಇಂಥದ್ರಲ್ಲಿ, ಆಮೇಲೆ ಕಾಮದ ವಿಷಯದಲ್ಲಿ ಇನ್ನೂ ಹೆಚ್ಚು ಮಾಡ್ಕೊಳ್ಳೋದು, ಈ ಥರ ಮಾಡಿ ಆಮೇಲೆ ಕುಡಿಯೋದು, ಮದ್ಯಪಾನ ಸೇವಿಸೋದು, ಮಾಂಸಭಕ್ಷ ಮಾಡೋದು, ಈ ಥರದಲ್ಲೆಲ್ಲ ಭ್ರಮಿತರಾಗ್ಬಿಟ್ಟಿರ್ತಾರೆ. ಇಂಥವ್ರು ಭ್ರಮಿತರಾಗಿ ಅಷ್ಟೊಂದು ಆಳವಾಗಿ ಅವರು ಅದರಲ್ಲಿ ಪ್ರಭಾವ ಪಡೆದಿದ್ದರೇನೋ ಭಾಗವತಂ ಶ್ರವಣ ಮಾಡಿದ್ರೆ ಅದರಿಂದ ಅವರು ಪಾರಾಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಟಾಪ್ ಮಾಡೋಣ, ಸ್ಟ್ಯಾಂಡಿಂಗ್ ಮಾಡೋಣ. ಇದರಿಂದ ಏನಾಗುತ್ತೆ ಅಂದರೆ ಭೌತಿಕ ಪ್ರಪಂಚದಲ್ಲಿ ಮನುಷ್ಯರಿಗೆ ಜಗಳ ಬರುತ್ತಂತೆ, ಅವ್ರ ನಡುವೆ ಇರೋ ಪ್ರೇಮ ಎಲ್ಲ ಬೇರೆ ಆಗ್ಬಿಡುತ್ತಂತೆ. ಆದರೆ ಶ್ರೀಮದ್ ಭಾಗವತ ವಿಷಯ ಶ್ರವಣವು ಮಿಥ್ಯವಾದ ಈ ಐಹಿಕ ಜಟಿಲ ಮನೋಭಾವವನ್ನು ನಿವಾರಿಸುತ್ತದೆ. ಅದಕ್ಕೆ ಏನು ಪರಿಹಾರ ಅಂತಂದರೆ ಭಾಗವತಂ ಶ್ರವಣ ಮಾಡೋದ್ರಿಂದ ಅವರಿಬ್ಬರನ್ನು ಒಂದು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಜಗಳ ಆಡ್ದವ್ರನ್ನೇ ಒಂದು ಮಾಡ್ಬೋದು ಅಂತ. ಆ ಮೂಲಕ ಸಮಾಜದಲ್ಲಿ ರಾಜಕಾರಣಿಗಳು ಒಬ್ಬರು ಅಣ್ಣ ತಮ್ಮದಿರು ಇಬ್ಬರು ಇದ್ದರು, ಯಾವಾಗಲೂ ಜಗಳ ಅವ್ರಿಗೆ. ನಮ್ಮ ಹೊಸೂರಲ್ಲೇ ಅಣ್ಣನ ಹೆಂಡತಿಗೆ ತಮ್ಮನಿಗೆ ಏನೋ ಜಗಳ, ಏನೋ ವಿಷಯದಲ್ಲಿ ಯಾವುದೋ ಅಂಗಡಿಗೆ ಹೋಗಿ ಅವ್ರ ಅಂಗಡಿ ಇಟ್ಟಿದ್ದು ಏನೋ ಕೇಳಿದ್ದಕ್ಕೆ ಇದು ಕೂಡ ಕೊಡೋಕ್ಕಾಗಲ್ಲ ಅಂತ, ಏನೋ ಸುಮ್ಮನೆ ಚಿಕ್ಕ ವಿಷಯ ಅಷ್ಟೇ. ಎಷ್ಟೋ